ಎಲ್ರಿಗೂ ನಮಸ್ಕಾರ. ಆಸೆಯೇ ದುಃಖಕ್ಕೆ ಮೂಲ ಅಂತಾರೆ. ಇಲ್ಲ, ಆಸೆನೇ ಜೀವನ, ದುರಾಸೆಯೇ ದುಃಖಕ್ಕೆ ಮೂಲ. ಎಲ್ಲ ಪಕ್ಷಿಗಳು ತನ್ನ ಗೂಡು ಕಟ್ಟೋಕೆ ಅದರ ಶ್ರಮನ ಮಾತ್ರ ಉಪಯೋಗಿಸುತ್ತೆ. ಆದರೆ ಮನುಷ್ಯ ಅವನು ಜೋಡಿಸಿರೋ ಪ್ರತಿಯೊಂದು ಇಟ್ಟಿಗೆಯಲ್ಲೂ ಬೇರೆಯವರ ಶ್ರಮದ ಬೆವರು ತುಂಬಿದೆ ಅನ್ನೋದೇ ಸತ್ಯ. ಈ ಸೃಷ್ಟಿಲಿ ಯಾವ ಪ್ರಾಣಿ ಪಕ್ಷಿನೂ ತನ್ನ ಗೂಡಿನ ಅಳತೆನ ಬದಲಾಯಿಸಿಲ್ಲ. ಆದರೆ ಮನುಷ್ಯ ಮಾತ್ರ ದಿನದಿಂದ ದಿನಕ್ಕೆ ತನ್ನ ಗೂಡನ್ನ ಬಾನ ಎತ್ತರಕ್ಕೆ ಹೆಚ್ಚಿಸ್ತಾನೇ ಇದ್ದಾನೆ. ಬದುಕಿಗೊಂದು ಗೂಡು ಬೇಕು ಅನ್ನೋದು ಆಸೆ, ಆ ಗೂಡಿನ ಅಳತೆ ತಿಳಿದೇ ಇರೋದು ದುರಾಸೆ. ಈ ಆಸೆಗೂ ದುರಾಸೆಗೂ ಇರೋ ವ್ಯತ್ಯಾಸನೇ ಈ ಕರ್ಷಣಂ. ಇವನೇ ವೇದ. ಇವನು ವೇದನ್ ತಮ್ಮ ಆದಿ. ವಿನೈಲ್ ಪ್ರಿಂಟಿಂಗ್ ಮಾಡೋದು, ವಿನೈಲ್ ಫ್ರೇಮ್ಗಳು ಮಾಡಿಸೋದು ಇವ್ರ ಕೆಲಸ. ಇಲ್ಲಿನ ಜನರಿಗೆ ಈ ವೇದನೇ ಲೀಡ್ರು. ಅವ್ರ ಎಲ್ಲ ಸಮಸ್ಯೆನೂ ಬಗೆಹರಿಸ್ತಾನೆ. ಇದೆಲ್ಲ ಇವನು ಫ್ರಂಟ್ ಪ್ರೊಫೈಲ್. ಇವನ ಬ್ಯಾಕ್ ಪ್ರೊಫೈಲ್ ಒಂದಿದೆ. ಇವನು ಬಿಸ್ನೆಸ್ ಮ್ಯಾನ್ಗಳು, ಇಂಡಸ್ಟ್ರಿಯಲಿಸ್ಟ್ಗಳ ಜೊತೆ ಡೀಲ್ಗಳನ್ನ ಮಾಡಿಸ್ತಿರ್ತಾನೆ. ವೇದ ಈ ಕ್ರೈಮ್ಗಳಿಗೆ 17 ವರ್ಷದ ಒಳಗಿನವರು ಅಥವಾ 60 ವರ್ಷದ ಮೇಲ್ನವ್ರನ್ನ ಯೂಸ್ ಮಾಡ್ಕೋತಾನೆ. ವಿಷಯ ಗೊತ್ತಾದ್ರೆ ಅಷ್ಟೇ. ನಮಸ್ಕಾರ ಅಣ್ಣ. ಏನಕ್ಕ ನೀವೇ ಹೊಸಿ ಬುದ್ಧಿ ಹೇಳಿ ಅಣ್ಣ. ನನ್ನ ಮಾತೇನು ಕೇಳೋದಿಲ್ಲ ಇವನು. ಎಕ್ಸಾಮ್ ಕಟ್ಟು ಅಂತ ದುಡ್ಡು ಕೊಟ್ರೆ ಹುಡುಗರು ಸಾವಾಸ ಸೇರಿ ಪೊರ್ಕಿ ಬಿದ್ದೋಗೋನಣ್ಣ. ತಗ, ನಾ ಹೇಳ್ಕಳಿಸ್ತೀನಿ, ಹೋಗು. ಸರಿ ಅಣ್ಣ. ಆಯ್ತು, ಹೋಗು. ಬಾರ ಇಲ್ಲಿ. ಕಟ್ತೀಯಣ್ಣ? ದೇವ್ರಣ್ಣ, ಇವತ್ತು ಎಕ್ಸಾಮ್ ಫೀಸ್ ಕಟ್ತೀನಣ್ಣ. ನಾ ಹೇಳಿದ್ದು ಎಕ್ಸಾಮ್ ಫೀಸ್ ಕಟ್ಟು ಅಂತಲ್ಲ. ನಾಳೆ ಬೆಳಗ್ಗೆ ಈ ವಿನೈಲ್ ಇಡೀ ಏರಿಯಾ ತುಂಬಾ ಕಟ್ಟಿರ್ಬೇಕು. ಕಟ್ತೀಯಾ? ಕಟ್ತೀನಣ್ಣ. ಅಣ್ಣ ಅಣ್ಣ, ಅವನು ಇನ್ನೂ ಸತ್ತಿಲ್ಲ ಅಣ್ಣ, ಬದುಕೇ ಇದ್ದಾನೆ. ಮುಗಿಸ್ಲೇನೋ? ಮುಗಿಸೋ. ಇವನೇ ದೇವರಾಜ್. ಇವನ ವ್ಯವಹಾರ ಲ್ಯಾಂಡ್ ಮಾಫಿಯಾ. ರಾಜಕೀಯದವರು ಮತ್ತು ಬಿಸ್ನೆಸ್ ಮ್ಯಾನ್ಗಳ ಬೇಡಿಕೆಗಳನ್ನ ಈಡೇರಿಸಿ ಇವನ್ ಕೆಲಸ ಮಾಡ್ಕೋತಾನೆ. ದೇವರಾಜ್ ತನ್ನ ಎಲ್ಲ ವ್ಯವಹಾರನೂ ಈ ವೇದನ ಮುಖಾಂತರನೇ ಮಾಡಿಸ್ತಿರ್ತಾನೆ. ಈಗ ಇವರು ಡೀಲ್ ಮಾಡ್ತಿರೋ ಜಾಗ ಈ 500 ಎಕರೆ ಭೂಮಿ. ಆದರೆ ಈ ಜಾಗದ ರಿಜಿಸ್ಟ್ರೇಷನ್ಗೆ ಅಡ್ಡಿಯಾಗಿರೋದು ಸಬ್ ರಿಜಿಸ್ಟ್ರಾರ್ ಚಂದ್ರಕಾಂತ್. ಇವನು ಆಫೀಸ್ ಮುಗಿಸ್ಕೊಂಡು ಅಪಾರ್ಟ್ಮೆಂಟ್ಸಲ್ಲಿರೋ ತನ್ನ ಕೀಪ್ ಮನೆಗೆ ಹೋಗ್ತಾನೆ. ಹಾರ ತರ್ತೀನಂತ ಹೋದವ್ರು ಇನ್ನೂ ಬಂದಿಲ್ಲ. ನಿಂತ್ಕೊಳ್ರು. ಏಯ್, ನಾವು ಅವ್ರ ಫ್ಯಾನೇ. ಏಯ್, ನಮ್ ಗುರುಗ್ ಪ್ರತಿ ವರ್ಷ ಮೊದ್ಲು ಯಾರು ಆಗ್ತಾರೆ ಅಂತ ಗೊತ್ತಿಲ್ವೇನೋ? ಏನೋ ನಮ್ಮ ಏರಿಯಾದಲ್ಲಿ ಆ ಯೋಗ್ಯತೆ ಇರೋದು ಅವನೊಬ್ಬನಿಗೆ. ಯಾರು ಅವನು? ಇವನೇನು? ರಾಜೇಶ, ಎಷ್ಟೆಲ್ಲ ಫೋನ್ ಮಾಡಿದ್ ನಿನಗೆ? ಎಲ್ಲ ಹೋಗಿದ್ದು ಇಷ್ಟೊತ್ತು? ಯಾಕಣ್ಣ? ಪಾರ್ಟಿ ನನಗೆ ಉಗಿತಾ ಬಿದ್ದವ್ರೆ. ಇವತ್ತೊಂದಿನ ಕಣ ನಿನ್ನಿಂದ ನಾನು ಬಯಸ್ಕೋಬೇಕಾಗಿದೆ.
ದೊಡ್ಡ ಒಲ್ಲಿ ಕೋಟ್ ಕಿತ್ಕೊಂಡೋಗ್ಬಿಟ್ಟ. ಲೋ ಗಾಗಲ್ಸ್ ಕೊಡೋ, ನಮ್ಮ ಹುಡುಗಿ ಕಾಯ್ತವಳೆ, ಬೇಗ ಹೋಗ್ಬೇಕು. ಗಾಗಲ್ಸ್ ಕಣೋ, ಇವತ್ತು ಒಂದಿನ ಅಬ್ದುಲ್ಲಾ. ಲೋ ರಾಜೇಶ, ಏನಪ್ಪ ಗ್ಯಾರೇಜ್ ಅಲ್ಲಿ ಇದೆ ಅಂತ ಹುಡ್ಕೊಂಡು ಹೋದ್ರೆ ನೀನ್ ಇಲ್ಲಿ ಟೆಸ್ಟ್ ಡ್ರೈವಿಂಗ್ ಅಂತ ಊರೆಲ್ಲ ರೌಂಡ್ ಆಗ್ತಾ ಇದೀಯಾ? ರಾಜೇಶ, ನನಗೆ ಟೈಮ್ ಇಲ್ಲ, ನಾನು ಹೊರಟೆ. ಅಲ್ಲಪ್ಪ ಅಬ್ಬಾ 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 ಥೋ ಇದ್ದಿದ್ ಕಾರು ಹೋಯ್ತು. ಹಲೋ ಡೋರಾಜ, ಏನಾಗಿಲ್ಲ? ಈ ಪ್ಯಾನ್ ನಿಂದೇನಾ? ಯಾಕೋ? ಅಲ್ಲ ಇದನ್ನ ಯಾರಾದ್ರೂ ಕಿತ್ಕೊಂಡು ಹೋಗ್ಬಿಟ್ರೆ? ಅಯ್ಯೋ ನಿನ್ನ ಪ್ಯಾಂಟು ನಂದೆ. ಹೋಗ್ತಿ ಕೊಡಗ. ಹುಷಾರ್ ಕಣ್ಣನೋ, ನಿಂದೆಲ್ಲ ವಾಸಿ ಸಾಕಿ. ಅಯ್ಯೋ ನಿನ್ನ ಕೈ ಯಾಕೆ ಚಿಕ್ಬಿಡ್ತೀನಿ. ಲೋ ರಾಜೇಶ, ಶಂಕರ ಎಲ್ಲೋ? ಅಣ್ಣ ಆರ ಹೆಂಗಣ್ಣ? ಇದು 100 ರೂಪಾಯಿ ಆಗುತ್ತೆ. ಇನ್ನೂ ದೊಡ್ಡದು? ಇನ್ನೂ ದೊಡ್ಡದು ಅಂದ್ರೆ 300 ರೂಪಾಯಿ ಆಗುತ್ತೆ. ಇನ್ನೂ ದೊಡ್ಡದು? ಇದು 600 ರೂಪಾಯಿ ಆಗುತ್ತೆ. ಇನ್ನೂ ದೊಡ್ಡ ತೋರ್ಸೋಣ. ಇನ್ನೂ ದೊಡ್ಡದು ಅಂದ್ರೆ ಕಾಸ್ಟ್ಲಿ, 3000 ಆಗುತ್ತೆ. ಹಾರ ತಗೊಂಡೋಗ್ತಾ ಇರೋದು ಕಾಸ್ಟ್ಲಿ ವ್ಯಕ್ತಿಗೆನೆ, ಎಷ್ಟಾದ್ರೂ ಪರವಾಗಿಲ್ಲ ಕೊಡು. ಸರಿ ಕೊಡ್ತೀನಿ. ಅದ್ಯಾರಪ್ಪ ಅದು ಅಂತ ಕಾಸ್ಟ್ಲಿ ವ್ಯಕ್ತಿ? ಓ ಶಂಕರಣ್ಣನ. ಹೊಂಬಾಳೆ ಕಟ್ಟುಗುರು, ಚಪ್ಪಾಳೆ ತಟ್ಟುಗುರು, ರಂಗಾದ ಹಬ್ಬ ಶುರು, ಶಿಳ್ಳೆನ ಹಾಕುಗುರು, ಕೆಲ್ಸಾನೇ ಕೈಲಾಸ ಅಂದೋರ ಬೆನ್ ಹಿಂದೆ ಭಗವಂತ ಇರ್ತಾನಪ್ಪ. ಇದ್ದಾಗ್ಲೂ ಹೋದ್ಮೇಲೂ ಈ ಜನರ ಮನಸ್ಸಲ್ಲಿ ಅಂತೋರೆ ಉಳಿಯೋದಪ್ಪ. ಸತ್ಯಾಗಿದೆ ತಿಳಿ, ಒಳ್ಳೆತನ ಕಲಿ, ಕೇಳೋ ಕೇಳಯ್ಯ ನಿನ್ ಕೈಲೇ ದುನಿಯಾ. 4 ಸ್ಟೆಪ್ಪು ಹಾಕಿರೋ, ಗಲ್ಲಿ ಡ್ಯಾನ್ಸು ಮಾಡಿರೋ. 4 ಸ್ಟೆಪ್ಪು ಹಾಕಿರೋ, ಗಲ್ಲಿ ಡ್ಯಾನ್ಸು ಮಾಡಿರೋ. ಹೊಂಬಾಳೆ ಕಟ್ಟುಗುರು, ಚಪ್ಪಾಳೆ ತಟ್ಟುಗುರು. ಯಾವುದು ತಪ್ಪು ಸರಿ ತಿಳಿದು ಮುಂದುವರಿ, ಆಗ ಗೆಲುವು ಮರಿ, ತಿಳಿದೋನು ರಾಜ. ಸೂರ್ಯ ಹುಟ್ಟೋವಾಗ ಸದ್ದು ಮಾಡೋದಿಲ್ಲ, ನಾವು ಮಾನವರೇ ಹೊಡೆಯೋದು ಬಾಜ. ಬದುಕೋ ದಾರಿ ಇರುವಾಗ ಕೆಡುಕನಾಗಿ ಇರಬೇಡ, ಆತ್ಮಸ್ಥೈರ್ಯ ಇರುವಾಗ ಬೇಡ ಬೇಡ ದುಗುಡ. ಸತ್ಯಾಗಿದೆ ತಿಳಿ, ಒಳ್ಳೆತನ ಕಲಿ, ಕೇಳೋ ಕೇಳಯ್ಯ ನಿನ್ ಕೈಲೇ ದುನಿಯಾ. 4 ಸ್ಟೆಪ್ಪು ಹಾಕಿರೋ, ಗಲ್ಲಿ ಡ್ಯಾನ್ಸು ಮಾಡಿರೋ. 4 ಸ್ಟೆಪ್ಪು ಹಾಕಿರೋ, ಗಲ್ಲಿ ಡ್ಯಾನ್ಸು ಮಾಡಿರೋ. ನೋಟು ಗರಿ ಗರಿ ಎಷ್ಟೇ ಇದ್ರು ಸರಿ, ಒಂದೇ ತುತ್ತು ಮರಿ ತಿನ್ನೋದು ನಾವು. ಏನೇ ಆದ್ರೂ ಸರಿ ಚಿಂತೆ ಬಿಡು ಮರಿ, ಸುಖದ ಬಾಳಿನಲ್ಲಿ ಇರುತ್ತೈತೆ ಬೇವು. ಬೆಳೆಯುತ್ತಾನೆ ಬಲಶಾಲಿ, ನೆನಪು ಉಳಿವ ಗುಣಶಾಲಿ. ತಾಳಿದವನೇ ಜಯಶಾಲಿ, ಬಾಳಲೇನೆ ಬರಲಿ. ಸತ್ಯ ಇದೆ ತಿಳಿ, ಒಳ್ಳೆತನ ಕಲಿ, ಕೇಳೋ ಕೇಳಯ್ಯ ನಿನ್ ಕೈಲೇ ದುನಿಯಾ. 4 ಸ್ಟೆಪ್ಪು ಹಾಕಿರೋ, ಗಲ್ಲಿ ಡ್ಯಾನ್ಸು ಮಾಡಿರೋ.
4 ಸ್ಟೆಪ್ಪು ಹಾಕಿರೋ ಗಲ್ಲಿ ಡ್ಯಾನ್ಸು ಮಾಡಿರೋ ಹೊಂಬಾಳೆ ಕಟ್ಟು ಗುರು ಚಪ್ಪಾಳೆ ತಟ್ಟು ಗುರು ನಮಸ್ಕಾರ ಅಣ್ಣ. ನಮಗ ಆರ ಹಾಕಕ್ ಬಿಡಲ್ವಂತೆ ಅಣ್ಣ. ಸರಿಯಾಗಿ ಹೇಳಿದಾರೆ ಬಿಡು. ಇಡೀ ಏರಿಯಾದಲ್ಲಿ ಪೊಲೀಸ್ ಕೇಸ್ ಇಲ್ದಿರೋದು ಶಂಕರ ಒಬ್ನೇನೆ. ಇವತ್ತು ಶಂಕರಣ್ಣನ ಹುಡ್ದಬ್ಬ, ಇವತ್ತೇ ಇವಂದು ಹುಡ್ದಬ್ಬ. ಅವ್ರಿಗಿದ್ದ ಎಲ್ಲಾ ಒಳ್ಳೆ ಗುಣಗಳು ಇವನಿಗೂ ಇದ್ದೇ ಇದೆ. ಹ್ಯಾಪಿ ಬರ್ತ್ಡೇ ಶಂಕರ. ತಗೋ ಸ್ವೀಟ್ ತಿನ್ನು. ಮಜ್ಜಾ ಮಾಡು. ಎಲ್ಲರಿಗೂ ಸ್ವೀಟ್ ಹಂಚು. ಆಯ್ತಲ್ಲ? ಒಂದ್ ನಿಮಿಷ ಅಣ್ಣ, ನಮ್ ಜೊತೆ ಯಾರ ಸ್ಟೆಪ್ ಹಾಕೋಣ? ನಾನಾ? ಬನ್ನಿ. 4 ಸ್ಟೆಪ್ಪು ಹಾಕಿರೋ ಗಲ್ಲಿ ಡ್ಯಾನ್ಸು ಮಾಡಿರೋ ಅಣ್ಣ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಪ್ರೀತಿ. ನನ್ಗೂ ಸಾಕಾಗೋಗಿದೆ ಇವ್ರ ಹತ್ರ ಬಡ್ಕೊಂಡು ಒಬ್ರು ಕಿವಿ ಮೇಲೆ ಹಾಕೊಳ್ಳಲ್ಲ. ನಾನು ಎಷ್ಟು ಅಂತ ಸಾಯ್ಲಿ, ಸ್ವಲ್ಪನೂ ಜವಾಬ್ದಾರಿ ಅನ್ನೋದು ಬೇಡವಾ? ಮನೇಲಿ ವಯಸ್ಸಿಗೆ ಬಂದ್ ಮಗಳಿದ್ದಾಳೆ, 2 ವರ್ಷದಲ್ಲಿ ಮದ್ವೆ ಮಾಡ್ಬೇಕು ಅವಳಿಗೆ. ಆ ವಾಚ್ಮೆನ್ ಕೇಸ್ನಿಂದ ಬರೋ ಸಂಬಳದಲ್ಲಿ ಸಂಸಾರ ನಡೆಸ್ಲಾ ಅಥವಾ ಇವಳು ಮದ್ವೆ ಕೂಡಿಡ್ಲಾ? ತಗೊಳ್ಳೋ. ದೇವಸ್ಥಾನಕ್ಕೆ ಹೋಗ್ ಬಂದ್ಯಾ? ಹೂನಮ್ಮ, ಈಗ ತಾನು ದೇವ್ರಿಗೆ ಹಾರ ಹಾಕಿ ಬಂದೆ. ಸರಿ. ಅಣ್ಣ ಹಾರ ಹಾಕಿದ್ದು ಯಾವ ದೇವ್ರಿಗೆ? ಅಪ್ಪ ಎಲ್ಲಿ? ತಿಂಡಿ ತಿಂದ್ರ? ಇಲ್ಲ, ಅಪ್ಪ ಮೇಲಿದ್ದಾರೆ. ಅಪ್ಪ. ಓ, ಹ್ಯಾಪಿ ಬರ್ತ್ಡೇ ಶಂಕರ. ಥ್ಯಾಂಕ್ ಯು ಅಪ್ಪ. ಅಪ್ಪ, ಇನ್ನು ಕೆಲವೇ ದಿನಗಳಲ್ಲಿ ನನ್ನ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರಿ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ನಮ್ಗೆ ಯಾವುದೇ ರೀತಿಯಾದಂಥ ಕಷ್ಟಗಳಿರಲ್ಲ. ಶಂಕರ, ನಿಮ್ಮಮ್ಮ ನಾನು ಬೈದ್ಲು ಅಂತ ನಂಗೆ ಬೇಜಾರಿಲ್ಲ ಕಣೋ. ನಾನು ಮಾಡ್ತಿರೋದು ವಾಚ್ಮನ್ ಕೆಲಸ. ನನಗೆ ಬರೋ ಅಲ್ಪ ಸಂಬಳದಲ್ಲಿ ಸಂಸಾರನೂ ತೂಗಿಸ್ಕೊಂಡು ಅದರಲ್ಲಿ ಉಳಿಸಿ ನಿನ್ನನ್ನು ಡಿಪ್ಲೊಮೋವರೆಗೂ ಓದಿಸಿದಾಳೆ. ನಾನು ಅವಳಿಗೆ ಯಾವತ್ತೂ ಚಿರಋಣಿಯಾಗಿರ್ತೀನಿ. ಅದಿರಲಿ ಬಿಡು, ನೀನು ಈ ಪ್ರಾಜೆಕ್ಟಲ್ಲಿ ಸಕ್ಸಸ್ ಆಗಿ ನಿಂಗೆ ಒಳ್ಳೇದಾಗ್ಬಿಟ್ರೆ ನಂಗೆ ಅಷ್ಟೇ ಸಾಕಪ್ಪ. ಸರಿಯಪ್ಪ. ಲೇ ತಗೊಳ್ಳಿಪ್ಪ. ನಿನಗೆ ತಿಂಡಿ ತಗೊಳ್ಳಿ. ನೋಡಮ್ಮ, ಈಗ ನಿನಗೆ ಸಿಗ್ತಾ ಇರೋ ಕೆಲಸ ಸುಮ್ಮನೆ ಸಿಗ್ತಾ ಇಲ್ಲ. ಆ ದೇವರಾಜ್ ಅವರ ರೆಕಮೆಂಡೇಶನ್ ಸಿಗ್ತಾ ಇದೆ. ಅವ್ರ ಹತ್ರ ಮಾತಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾತಾಡು. ಆಯ್ತಪ್ಪ, ಹೇಳಿದ್ದನ್ನ ಎಷ್ಟ್ ಸಲ ಹೇಳ್ತೀಯಾ? ಆಯ್ತು ಬಿಡು, ಅಲ್ಲಿ ನೀನೇ ಮಾತಾಡುವಂತೆ, ನಾನು ಏನು ಮಾತಾಡಲ್ಲ. ಓಕೆನಾ? ನಮಸ್ಕಾರ ಸರ್. ಇವಳು ನನ್ನ ಮಗಳು ಮಾನ್ಯ. ನಮಸ್ತೆ ಸರ್. ನ್ಯೂಸ್ ಚಾನಲ್ನಲ್ಲಿ ಕೆಲ್ಸಕ್ಕೆ ಹೇಳಿದ್ನಲ್ಲ, ಇವಳಿಗೆ ಸರ್. ಆಲ್ರೆಡಿ ಚಾನಲ್ MD ಹತ್ರ ಮಾತಾಡಿದ್ದೀನಿ. ನೀನು ಹೋಗ್ಬಿಟ್ಟು ಜಾಯ್ನ್ ಆಗು. ಥ್ಯಾಂಕ್ ಯು ಸರ್. ಬಟ್ ಒಂದು ಥಿಂಗ್ ಮಾನ್ಯ, ಈ ಕೆಲಸದಲ್ಲಿ ನಿಯತ್ತಾಗಿದ್ದರೆ ಸಂಬಳಕ್ಕಿಂತ ಜಾಸ್ತಿ ದುಡಿಬೋದು. ಬಟ್ ಆ ನಿಯತ್ತು ಯಾರ ಮೇಲೆ ಅಂತ ಡಿಸೈಡ್ ಮಾಡಬೇಕಾಗಿರೋದು ನೀನು. ಅಯ್ಯೋ ಅಪ್ಪ. ಅಯ್ಯೋ, ಬಂದೆ ಬಂದೆ ಬಂದೆ. ಅಮ್ಮ, ನಿಧಾನ. ಅಪ್ಪ. ಹುಷಾರಾಗಿ ನೋಡ್ಕೊಂಡು ಹೋಗು. ಮೇಡಮ್, ಯಾರು ಬೇಕಿತ್ತು? ಅದು MD. ಏನ್ರಿ ಕೃಷ್ಣಪ್ಪ, ಕೆಲಸ ಮಾಡೋದ್ ಬಿಟ್ಟು ಎಲ್ಲಿಗೆ ಹೋಗಿದ್ರಿ? ಸರ್, ಏನ್ ಸೋಷಿಯಲ್ ಸರ್ವಿಸಾ? ಆ ಕೆಲಸ ಮಾಡೋಕೆ ನಾವಿದ್ದೀವಿ ಸರ್. ಅದು ನಿಮ್ಗೆ ಸಂಬಳ ಕೊಡ್ತಿರೋದು ವಾಚ್ಮ್ಯಾನ್ ಕೆಲಸಕ್ಕೆ. ಮತ್ತೆ ರಿಪೀಟ್ ಆದ್ರೆ ಮನೆ ಕಳ್ಸಿಬಿಡ್ತೀವಿ. ಅರ್ಥ ಆಯ್ತಾ? ಗೇಟ್ ಓಪನ್ ಮಾಡ್ರಿ. ಆಯ್ತು ಸರ್. ಆದ್ಮೇಲೆ ಮನೇಲಿ ಇರೋದು ಬಿಟ್ಟು ಇಲ್ಲಿ ಬಂದು ನಮ್ ಪ್ರಾಣ ತೆಗಿತಾರೆ. ಯಜಮಾನ್ರಿಗೆ ಮುಂಗೋಪ ಜಾಸ್ತಿ. ಶಂಕರ, ಏನು ಇನ್ನೂ ಅದನ್ನ ಯೋಚನೆ ಮಾಡ್ತಾ ಇದೀಯಾ? ಛೇ,
ಇದನ್ನೆಲ್ಲ ಬಿಟ್ಟು ಯಾವ್ದಾರ ಕೆಲಸ ಹುಡ್ಕೊಳ್ಳೋಣ ಅನಿಸ್ತಾ ಇದೆ. ಹುಡುಕೋ. ನಿನ್ನ ಪ್ರಾಜೆಕ್ಟ್ ಟೆಸ್ಟ್ಗೋಸ್ಕರ ಗಾಡಿ ಡೆಲಿವರಿ 2 ದಿನ ಲೇಟ್ ಆಗಿದೆ. ಇನ್ನೂ ಲೇಟ್ ಆದರೆ ಅಷ್ಟೇ, ನಿನ್ನ ಜೊತೆ ನಾನು ಕೆಲಸ ಹುಡ್ಕೋಬೇಕಾಗತ್ತೆ. 23-24 ಸ್ಪ್ಯಾನರ್ ಕೊಡ. ನೋಡು, ಕಾರ್ ಡೆಲಿವರಿಗೆ ಓನರ್ದೇ ಕಾಲು. ಏನಂತಾನೋ. ಹಲೋ, ಏನಪ್ಪ ಕಾರ್ ಇವತ್ತು ರೆಡಿ ಇದೆಯಾ? ಸರ್ ಪಕ್ಕ ಇದೆ ಸರ್, ಬಂದು ತೊಗೊಂಡು ಹೋಗ್ಬೋದು. ಒಂದು ಕೆಲಸ ಮಾಡು, ನಾನು ಹೊರಗಡೆ ಇದ್ದೀನಿ, ಕಾರ್ನ ನಿನ್ನೆ ತಂದು ಫ್ಲಾಟ್ ಹತ್ರ ಬಿಟ್ಟು ಹೋಗು. ಸರ್ ಆಯಿತು ಸರ್, ತೊಗೊಂಬರ್ತೀನಿ. ಶಂಕರ ಟೆಸ್ಟ್ ಡ್ರೈವ್. ಶಂಕರ ನಾನು ನೀನು ಒಂದು ಕೆಲಸ ಮಾಡೋಣ. ಇರೋ ಗಾಡಿ ಡೆಲಿವರಿ ಕೊಡಕ್ ಮುಂಚೆ ಒಂದು ಟೆಸ್ಟ್ ಡ್ರೈವ್ ಮಾಡೋಣ, ಸಖತ್ತಾಗಿರತ್ತೆ. ನಾನು ಟೆಸ್ಟ್ ಡ್ರೈವ್ ಬರಲಾ? ಬಾರ ಇಲ್ಲಿ. ಟೆಸ್ಟ್ ಮಾಡೋ ಸ್ಟೆಥೋಸ್ಕೋಪ್ ಅಷ್ಟಿದ್ಯಾ? ಟೆಸ್ಟ್ ಡ್ರೈವ್ ಬರ್ತೀಯಾ? ಬಿಟ್ಟ ಅಂದ್ರೆ ಟೀ ಕೊಟ್ಟ ಸ್ಕೂಲ್ಗೆ ಹೋಗಿ ಟೆಸ್ಟ್ ಬಾರ್ದ ಅಷ್ಟೇ ಇಟ್ಕೋ. ಇನ್ನೊಂದ್ಸಲ ಟೆಸ್ಟು ಚೆಸ್ಟು ಅಂತ ಬಂದ್ರೆ ಈಚಕಾಕ್ಬಿಡ್ತೀನಿ. ವಾಗ ನೀನು ಗುರು ಬೇಡ ಅನ್ಬೇಡ, ಒಂದು ಟೆಸ್ಟ್ ಡ್ರೈವ್ ಮಾಡೋಣ. ತಡಿ, ಅವತ್ತಿನ ತರ ಮಾತ್ರ ಹಾಕಿ ಮತ್ತೆ ಗ್ಲೂಕೋಸ್ ಕಟ್ಟಿಸ್ತೀನಿ. ಏನೋ ಗುರಾಯಿಸ್ತಾ ಇದ್ಯಾ? ಮೊದಲು ನಿನ್ನ ಜಿಪ್ಪಾಕೋ. ಅಯ್ಯಯ್ಯೋ, ನಿಂತ್ಕೊಳ್ಳೋ, ಕಾಣಿಸ್ಬಿಡ್ತೇನೋ. ಮಾಡ್ತೀನಿ ತಡಿ ನಿನ್ಗೆ. ಹುಡುಗ ಮುಂಡೆ ಎಲ್ಲಂದ್ರಲ್ಲೇ ನೋಡತ್ವೆ. ನಾನು ಜಿಪ್ ಹಾಕೋದು ಮರಿಬೋದು, ಆದ್ರೆ ಚಡ್ಡಿ ಹಾಕೋದು ಮರಿಯಲ್ಲ. ಸದ್ಯ ನಕ್ಬಿಟ್ಟಲ್ಲ. ಬೇಗ ರೆಡಿ ಗುರು, ನಾನೊಂದು ವೈಫೈ ಕನೆಕ್ಷನ್ ಹುಡ್ಕೋಬೇಕು. ಶಂಕರ, ನಾನು ಗಾಡಿ ಓಡಿಸೋದನ್ನ ನೋಡಿ ಯಾವುದಾದ್ರೂ ಹೈಫೈ ಹುಡುಗಿ ವೈಫೈ ಥರ ಕನೆಕ್ಟ್ ಆಗ್ತಾಳೇನೋ ಅಂತ ನೋಡ್ತಾ ಇದ್ದೀನಿ. ಯಾವುದು ವೈಫೈಯೇ ಕನೆಕ್ಟ್ ಆಗ್ತಾ ಇಲ್ಲ. ಸರ್ ಲೆಫ್ಟ್. ಯಾವುದೋ ವೈಫೈ ನೆಟ್ವರ್ಕ್ ಸಿಕ್ತು. ಶಂಕರ, ಒಂದು ಹೆಲ್ಪ್ ಮಾಡ್ತೀಯಾ? ಇವತ್ತೊಂದಿನ ನೀನು ಇಲ್ಲಿ ಬರ್ತೀಯಾ, ನಾನು ಹಿಂದೆ ಹೋಗ್ತೀನಿ. ಶಂಕರ, ವಡಿ ರಿವರ್ಸ್. ಬನ್ನಿ ಬನ್ನಿ, ಹಿಂದೆ ಹಿಂದೆ ಸಖತ್ತಾಗೋಳೆ. ಶಂಕರ, ಹಿಂದೆ 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 ಕಳಿಸು. ಸರ್ ಪ್ಲೀಸ್ ಲೆಫ್ಟ್. ಬನ್ನಿ ಹಿಂದೆ ಕೂತ್ಕೊಳ್ಳಿ. ಓಕೆ. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ, ಇಟ್ಸ್ ಓಕೆ. ಒಂಥರ ಆಗ್ತಾ ಇದೆಯಲ್ಲ. ಗಮ್ಮಂತ ಇದೆಯಲ್ಲ. ಯಾವ ಸೆಂಟು? ಡೀಸೆಂಟು. ಅಜ್ಜಿ, ಶಂಕರ ಎಲ್ಗೋಗ್ಬೇಕಜ್ಜಿ? ಹರಿಶ್ಚಂದ್ರ ಘಾಟ್ಗೆ. 4 ದಿನ ತಡ್ಕೊಳ್ಳಿ, ಎಲ್ಲರೂ ಸೇರಿ ನಿಮ್ಮನ್ನ ಅಲ್ಲಿಗೆ ಡ್ರಾಪ್ ಮಾಡೋದು. ಅಲ್ಯಾರಿದಾರಜ್ಜಿ? ನನ್ನ ಬಾಯ್ ಫ್ರೆಂಡ್. ಘಾಟ್ ಒಳಗಡೆ ಇದ್ದಾರಾ, ಘಾಟ್ ಹೊರಗಡೆ ಇದ್ದಾರಾ? ತಡಿ, ಕೇಳಿ ಹೇಳ್ತೀನಿ. ಅಲ್ಲೂ ನೆಟ್ವರ್ಕ್ ಸಿಗತ್ತಲ್ಲಪ್ಪ. ಹಲೋ ಡಿಯರ್, ಘಾಟ್ ಹೊರಗಡೆ ಇದ್ದೀರಾ ಒಳಗಡೆ ಇದ್ದೀರಾ? ಒಳಗಡೆನೇ ಇದ್ದೀನಿ ಡಿಯರ್, ಯಾರಿಗೂ ಡೌಟ್ ಬರಬಾರ್ದು ನೋಡು. ಓಕೆ ಓಕೆ, ಅಲ್ಲೇ ಇರಿ, ನಾನು ಈಗ ಬರ್ತೀನಿ. ಬಾಯ್ ಬಾಯ್. ಯಾಕೋ ಟೈಮೇ ಸರಿ ಇಲ್ಲ. ರಾಜ್ಕುಮಾರ್ ಅಂತ, ಶಾರ್ಟ್ ಆಗಿ ರಾಜು ಅಂತೀನಿ. ಫೇಸ್ಬುಕ್ ಫ್ರೆಂಡ್. ಡೆತ್ ಬುಕ್ ಅಲ್ಲಿ ಸೇರ್ಬೇಕಾ ಟೈಮಲ್ಲಿ ಫೇಸ್ಬುಕ್ ಅಲ್ಲಿ ಫ್ರೆಂಡಾ? ಸಂತೋಷ. ರಾಜೇಶ ನೀನಾ? ನಾನ್ ರಾಜೇಶ್ ಅಂತ ನಿಮ್ಗೆ ಗೊತ್ತು? ನಾನು ನೀನು ಫೇಸ್ಬುಕ್ ಅಲ್ಲಿ ಫ್ರೆಂಡ್ಸ್ ಅಲ್ವಾ? ನಾನ್ ಫೇಸ್ಬುಕ್ ಫ್ರೆಂಡಾ? ನಾನೇ ರುಕ್ಮಿಣಿ. ಮಿನಿ ಅಂದ್ರೆ ಫೇಸ್ಬುಕ್ ಪ್ರೊಫೈಲ್ ಪಿಕ್ಚರ್ ಅಲ್ಲಿ ಅಷ್ಟು ಚೆನ್ನಾಗಿದ್ದಾಳಲ್ಲ, ಅವಳವರು? ನಾನೇ ವಯಸ್ಸಲ್ಲಿದ್ದಾಗ ತೆಗ್ಸಿದ ಫೋಟೋ. ಫೋಟೋಶಾಪ್ ಅಲ್ಲಿ ವರ್ಕ್ ಮಾಡಿ ಸ್ವಲ್ಪ ಹೈ ಟಚ್ ಕೊಟ್ಟೆ. ಶಂಕರ, ಇದು ಮಿನಿ ಅಲ್ಲ ಕಣೋ, ನನ್ನ ಪಾಲ್ ಹಿಡಿದ ಶನಿ. ನಿಲ್ಸೋ ಕಾರ್ನ, ನಿಲ್ಸೋ. ಇಳಿಯಮ್ಮ ಕೆಳಗೆ. ಇಳಿತಾ ಇಲ್ವಾ ಕೆಳಗೆ? ನಿನ್ಗೇನೋ ರೋಗ ಬಂತು? ನಿನ್ ಜನ ಇದ್ರೆ ಬಂದ್ಬಿಡ್ತ ರೋಗ. ನಿಲ್ಲಿಸ್ತಾ ಇಲ್ಲ, ಇಟ್ಕೊಂಡಂಗೆ ಕಬ್ಬು ನಾಡ್ತಾ ಇದೆ ವಾಸನೆ. ಕೂರಿ ಈಜಲಿದ್ದಾಗಿದ್ದಾನೆ. ನೀನು ಓಡ್ಸೋ 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 ಓಡ್ಸೋ. ವೈ ಕ್ರೈಮ್ ಮೀ? ಇದು ಕ್ರೈಮ್ ಮಾಡಿದವರ ಕಣ್ಣೀರಿನ ಕಥೆ, ಇವರ ನೋವು, ಪಶ್ಚಾತ್ತಾಪ, ಅವರ ಮುಂದಿನ ಬದುಕಿಗಿರುವ ಸವಾಲು. ಈ ಸ್ಪೆಷಲ್ ಕ್ರೈಮ್ ಸ್ಟೋರಿನ ನೀವೇ ಹ್ಯಾಂಡ್ಲ್ ಮಾಡಬೇಕು. ಇದಕ್ಕೆ ನೀವೇ ರಿಪೋರ್ಟರ್. ಇದು ನನಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸಿಕ್ಕಿರೋ ಫೈಲ್. ಈ ಫೈಲ್ನ ನೀವು ಚೆನ್ನಾಗಿ ಸ್ಟಡಿ ಮಾಡಿ, ಫೀಲ್ಡ್ ವರ್ಕ್ ಮಾಡಿ,
ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ನು ಕಲೆಕ್ಟ್ ಮಾಡಿ ಹಾಫ್ ಆನ್ ಅವರ್ ಪ್ರೋಗ್ರಾಮ್ ಮಾಡಬೇಕು. ತಗೊಳ್ಳಿ. ಒನ್ ಮೋರ್ ಥಿಂಗ್, ಎಲ್ಲ ಕಡೆನೂ ನೀವು ಹಿಡನ್ ಕ್ಯಾಮ್ರಾನೇ ಯೂಸ್ ಮಾಡಬೇಕು. ಇಟ್ ಶುಡ್ ಬಿ ಮೋರ್ ಇಂಟ್ರೆಸ್ಟಿಂಗ್. ಓಕೆ, ತಗೊಳ್ಳಿ. ಐಲ್ ಡೂ ಮೈ ಬೆಸ್ಟ್ ಸರ್. ಥ್ಯಾಂಕ್ ಯು. ಗುಡ್ ಲಕ್. ರಾಜ ಖಣ ಐ ಆಮ್ ದ ಬಾಸ್. ನಾನು ಮೆಕ್ಯಾನಿಕ್ ಅನ್ನೋದು ನೆನಪಿಸ್ಬಿಟ್ಟೆ. 2 ನಿಮಿಷ ಇಲ್ಲೇ ಇರು, ಓನರ್ಗೆ ಕೀ ಕೊಟ್ಬಿಟ್ಟು ಬರ್ತೀನಿ. ನಂದು ಸ್ಟೈಲ್ ಬೇರೆನೆ, ಆದ್ರೆ ಕೋಟ್ ನಂದೇನೆ. ಯಾವ್ದಿದು ವೈಫೈ? ಟೆಸ್ಟ್ ಡ್ರೈವ್ ನಂದೇನೆ. ಎಲ್ಲೋಯ್ತು? ಶಿಟ್. ಗಾಡಿಗೆ ಏನಾಯ್ತು ಮೇಡಮ್? ಗಾಡಿಗೆ ಎಲ್ಲೋ ಮಿಸ್ ಆಗಿದೆ. ಟೆನ್ಷನ್ ತಗೋಬೇಡಿ ಮೇಡಮ್. ಪರ್ಸಲ್ ಒಂದು ಏರ್ ಪಿನ್ ಇದೆಯಾ ನೋಡಿ. ಹೇರ್ ಪಿನ್ನ? ಏನಕ್ಕೆ? ನೋಡಿ ಮೇಡಮ್, ಕೊಡಿ ಇಲ್ಲಿ. ಮೇಡಮ್, ನೀವು ಜಿ ಚಾನಲ್ ಅಲ್ಲಿ ವರ್ಕ್ ಮಾಡ್ತೀರಲ್ವಾ? ಹೌದು, ನಾನು ನ್ಯೂಸ್ ರಿಪೋರ್ಟರ್. ನಿಮ್ಗೆ ಹೇಗೆ ಗೊತ್ತು? ನಿಮ್ಮನ್ನ ಚಾನಲ್ ಹತ್ರ ನೋಡಿದ್ದೆ ಮೇಡಮ್. ತಗೊಳ್ಳಿ ಮೇಡಮ್, ನಿಮ್ಮ ಗಾಡಿ ಸ್ಟಾರ್ಟ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ಮೇಡಮ್. ಶಂಕರ, ಇಲ್ಲೇನೋ ಮಾಡ್ತಿದ್ಯಾ? ಗರ್ಲ್ ಫ್ರೆಂಡಾ? ಇಲ್ಲ. ಅಲ್ಲ, ಈಗ ನಾನು ಬಾಯ್, ಇವನ್ ನನ್ನ ಫ್ರೆಂಡು. ಬಾಯ್ ಫ್ರೆಂಡು, ಹಾಗೆ ಗರ್ಲು, ಇವನ್ ಫ್ರೆಂಡೇನೋ ಗರ್ಲ್ ಫ್ರೆಂಡು ಅಂತ. ಸುಮ್ಮನೆ ಮೇಡಮ್ ಕೀ ಕಳೆದೋಗಿತ್ತು, ಅದಕ್ಕೆ ಹೆಲ್ಪ್ ಮಾಡಿದೆ ಅಷ್ಟೇ. ಮೇಡಮ್, ನೀವೇನಾದ್ರೂ ಹೆಲ್ಪ್ ಕೇಳಿದ್ರ? ಇಲ್ವಂತಲ್ಲ. ಅವ್ರೇನ್ ಕೇಳಿಲ್ಲ, ನಾನೇ ಒಂದು ಸರ್ವಿಸ್ ಅಂತ. ಓ, ಸೋಷಿಯಲ್ ಸರ್ವಿಸ್. ಅಲ್ಲ, ಈ ಹುಡುಗಿರು ಸಿಕ್ಕಿದ ತಕ್ಷಣ ಹುಡುಗರು ಸೋಷಿಯಲ್ ಸರ್ವಿಸ್ ಇಳಿದು ಬಿಡ್ತಾರಲ್ಲ, ಅದೆಂಗೆ? ಸುಮ್ಮನೆ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ಯಾ? ಅಲ್ಲಪ್ಪ, ಮೇಡಮ್, ಸೋಷಿಯಲ್ ಸರ್ವಿಸ್ ಮಾಡಿದ ತಕ್ಷಣ ನಾವು ನಟರಾಜ ಸರ್ವಿಸ್ ಅನ್ನೋದೇ ಬರ್ತದೆ. ಎಕ್ಸ್ಕ್ಯೂಸ್ ಮೀ ಮೇಡಮ್, ನಿಮ್ಮ ಬಟ್ಟೆ ಮೇಲೆ ಗಲೀಜಾಗಿದೆಯಲ್ಲ. ಮೇಡಮ್, ತೊಳ್ಕೊಳ್ಳಿ. ಥ್ಯಾಂಕ್ ಯು. ಛೀ. ಓ ಗಾಡ್. ಅಯ್ಯೋ, ನನ್ನ ಗಾಡಿ. ಛೇ. ಟೆನ್ಷನ್ ತಗೋಬೇಡಿ ಮೇಡಮ್, ನಿಮ್ಮ ಪರ್ಸಲ್ ಒಂದು ಏರ್ ಪಿನ್ ಇದೆಯಾ ನೋಡಿ. ತೊಗೊಳ್ಳಿ ಮೇಡಮ್, ಗಾಡಿ ಸ್ಟಾರ್ಟ್ ಆಯ್ತು. ತೊಳ್ಕೊಳ್ಳಿ ಮೇಡಮ್. ಸರ್, ಆಕ್ಚುಲಿ ನಾನು ಹಿಡನ್ ಕ್ಯಾಮ್ರಾ ಮರ್ತು ಆನಲ್ಲೇ ಬಿಟ್ಬಿಟ್ಟಿದ್ದೆ, ಹಾಗಾಗಿ ನಂಗೆ ಫುಟೇಜ್ ಸಿಕ್ತು. ಓಕೆ ಸರ್, ಈ 3 ಜನ ನನ್ನ ಜೊತೆ ಮಾತಾಡಿದ್ದು. ಯಾವ ಏರಿಯಾ? ಮೈಸೂರು ರೋಡ್. ಇವರೆಲ್ಲ ಒಂದೇ ಗ್ಯಾಂಗು ರೀ. ಮೊದಲು ಮಾತಾಡಿಸಿ ಮೈಂಡ್ ಡೈವರ್ಟ್ ಮಾಡ್ತಾರೆ, ಆಮೇಲೆ ಕಳ್ತನ ಮಾಡ್ತಾರೆ. ನೀವು ಮೊದಲು ಇದಕ್ಕೆ ಸೈನ್ ಹಾಕಿ. ಹಾಗೆ ನಿಮ್ಮ ವಿಡಿಯೋ ಫುಟೇಜ್ 4 ಕೊಟ್ಟೋಗಿ, ಆದಷ್ಟು ಬೇಗ ನಿಮ್ಮ ಗಾಡಿನ ರಿಕವರಿ ಮಾಡಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಮೇಡಮ್ ಮೇಡಮ್ ಮೇಡಮ್, ಆ ವಿಡಿಯೋದಲ್ಲಿ ಇರೋರಲ್ಲಿ ಎಲ್ಲರೂ ಕಳ್ರಲ್ಲ. ಅದರಲ್ಲಿ ಒಬ್ಬ ಬಂದು ನಿಮ್ಮ ಗಾಡಿ ಸ್ಟಾರ್ಟ್ ಮಾಡಿಕೊಟ್ನಲ್ಲ, ಶಂಕರ ಅಂತ, ತುಂಬಾ ಒಳ್ಳೆಯವನು. ಇಲ್ಲೇ ಅಪಾರ್ಟ್ಮೆಂಟ್ ಎದುರಿಗೆ ಸ್ಲಮ್ಮಲ್ಲಿ ಇರೋದು. ಅವನ ಹತ್ರ ಹೋಗಿ ಇವತ್ತೇ ನಿಮ್ ಗಾಡಿ ಸಿಗುತ್ತೆ. ಏನ್ ಯೋಚನೆ ಮಾಡ್ತಾ ಇದ್ದೀರಾ ಮೇಡಮ್? ನನಗೆ ಅವನು ತುಂಬಾ ಚೆನ್ನಾಗಿ ಗೊತ್ತು. ಅವನ ಹತ್ರ ಹೋಗಿ ನಿಮ್ ಕೆಲಸ ಆಗುತ್ತೆ. ರಾಮಯ್ಯ ಕಳ್ಸಿದ್ರು ಅಂತ ಹೇಳಿ. ಏನಾಗಿಲ್ಲ, ಇಷ್ಟ ಬಂದಾಗ ಸ್ಕೂಲ್ಗೆ ಹೋಗ್ತೀಯಲ್ಲ. ಅಬ್ಬಪ್ಪ, 1 ನಿಮಿಷ. ಏನೋ ರಾಜೇಶ, ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಏನಪ್ಪ ನೀನು ಕಣ್ಣಿಗೆ ಡ್ರಾಪ್ಸ್ ಹಾಕೊಳ್ದೆ ಹೋಗ್ತಾ ಇದೆಯಾ? ನಾನು ಮರ್ತರು, ನೀನು ಮರೆಯಲ್ವಲ್ಲಪ್ಪ. ಹಾಕಪ್ಪ. ಹಾಕ್ತೀನಿ, ಆದ್ರೆ ಡಾಕ್ಟ್ರ್ ಏನು ಹೇಳಿದಾರೆ ಹೇಳು? ಯಾವ ಜನ್ಮದಲ್ಲಿ ನೀನು ನನ್ನ ತಾಯಿ ಆಗಿದ್ದೀಯೋ ಏನು? ರಾಜೇಶ, ಕ್ಯಾರಂ ಮಾಡೋಣ, ಬೇಗ ಬರೋ. ಬಂದೆ ಫ್ರೆಂಡ್ಸು. ಬರ್ಲಪ್ಪ, ಟ್ರಾಫಿಕ್ ಜಾಸ್ತಿ, ಹುಷಾರು. ರೆಡ್ ನಂದೆ, ನಾನು ಗೆದ್ಬಿಟ್ಟೆ ಗ್ಯಾರೇಜ್ಗೆ ಹೋಗೋದು.
ಅಲ್ಲೇ ಸೋಷಿಯಲ್ ಸರ್ವಿಸು. ಏ ನಮ್ ಶಂಕರ ಏನಾದ್ರೂ ಮಂತ್ರ ಗಿಂತ್ರ ಹಾಕ್ಬಿಟ್ನಾ? ಸೀದಾ ಹುಡುಕೊಂಡೆ ಬಂದ್ಬಿಟ್ಟವಳೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನಿಮ್ ಬಾಯ್ ಫ್ರೆಂಡ್ ಹುಡ್ಕೊಂಡು ಬಂದಿದ್ದೀರಾ? ಎನಿ ಸೋಷಿಯಲ್ ಸರ್ವಿಸ್? ಅದು ನನ್ನ ಗಾಡಿ ಮಿಸ್ ಆಗಿದೆ. ನೀವು ಹುಡುಕ್ತಿರೋದ್ ನೋಡಿದ್ರೆ ನಾವೇ ನಿಮ್ ಗಾಡಿನ ಕತ್ಕೊಂಡು ಬಂದು ಇಲ್ಲಿ ಇಟ್ಕೊಂಡಿರೋ ತರ. ಅಯ್ಯೋ ಇಲ್ಲ ಇಲ್ಲ, ನಾ ಶಂಕರ್ನ ಹುಡುಕ್ತಿದ್ದೆ. ಓ ಹಾಗೇಳಿ ಹುಡುಕ್ಬೇಕಾಗಿಲ್ಲ. ಸಕ್ಕರೆ ಇರೋ ಜಾಗಕ್ಕೆ ಇರುವೆ ತಾನಾಗೇ ಬರುತ್ತೆ. ಮೇಡಮ್, ಓ ಸಕ್ಕರೆನ ಇರುವೆ ನೋಡ್ತು. ಓಹ್ ಇದು ಇರುವೆ ಅಲ್ಲ, ಹದ್ದು. ಏನ್ ಮೇಡಮ್ ಈ ಕಡೆ? ಅದು ನೀವು ನನ್ನ ಗಾಡಿ ಸ್ಟಾರ್ಟ್ ಮಾಡಿದ್ರಿ, ಅದಾದ್ಮೇಲೆ ಯೋಚನೆ ಮಾಡಬೇಡಿ ಮೇಡಮ್, ಇನ್ 1 ಅವರಲ್ಲಿ ನಿಮ್ ಗಾಡಿ ನಿಮ್ಮ ಹತ್ರ ಇರುತ್ತೆ. ಬಂದೇ ಇರಿ. ಶಂಕರ ಹೇಳಿದ್ಮೇಲೆ ಮುಗೀತು ಮೇಡಮ್. ಇನ್ನು 1 ಅವರ್ ಒಳಗೆ ನಿಮ್ ಗಾಡಿ ನಿಮ್ಮ ಹತ್ರ ಇರುತ್ತೆ. ಬನ್ನಿ ಮೇಡಮ್. ಅಲ್ಲಿ ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಮೇಡಮ್, ಬನ್ನಿ. ಹದ್ದು ಸಕ್ಕರೆನ ಹಾರಿಸ್ಕೊಂಡು ಹೊರಟೋಯ್ತು. ವೇದ, ಹೇಳಿ ಅಣ್ಣ. ವಾಟ್ಸಪ್ ಅಲ್ಲಿ ಒಂದು ಫೋಟೋ ಕಳಿಸಿದ್ದೀನಿ. ಅವನೇ NRI ಸುರೇಂದ್ರ ಪ್ರಸಾದ್. ಹೆಂಡತಿ ಜೊತೆಯಲ್ಲಿ ಇಂಡಿಯಾಗೆ ಬರ್ತಾ ಇದ್ದಾನೆ. ಅವನು 500 ಎಕರೆ ರಿಜಿಸ್ಟ್ರೇಷನ್ಗೆ ಹೋಗ್ತಾನೆ. ಅವನ್ನ ದಾರಿ ಮಧ್ಯೆ ಕೆಲಸ ಆಯ್ತು ಅನ್ಕೊಳ್ಳಿ. ಗುಡ್. ಬಾ ಶಂಕರ. ನಮಸ್ಕಾರ ಅಣ್ಣ. ಏನ್ ಶಂಕರ, ಏನ್ ವಿಷಯ? ಅಣ್ಣ, ಇವ್ರು ನಮ್ ಬೇಕಾದವರು. ಇವ್ರ ಸ್ಕೂಟರ್ ಮಿಸ್ ಆಗ್ಬಿಟ್ಟಿದೆ. ಯಾವ ಏರಿಯಾ? ನಮ್ಮ ಏರಿಯಾನೇ. ನಮ್ಮ ಏರಿಯಾನ? ಇದ್ರಲ್ಲಿ ನಿನ್ ಗಾಡಿ ಯಾವುದು ಅಂತ ನೋಡಿ ಹೇಳಮ್ಮ. ನೋಡಿ ಮೇಡಮ್. ಹಲೋ ಡಿಜೆ ಅಣ್ಣ, ಹೋಗಿದ್ ಕೆಲಸ ಏನಾಯ್ತಾ? ಅವ್ನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳ್ತಾ ಇಲ್ಲ ಅಣ್ಣ. ನೀವೇ ಬಂದು ಹೇಳ್ಬೇಕು ಅನ್ಸುತ್ತೆ. ಹೌದಾ? ಇದ್ರಲ್ಲಿ ನನ್ನ ಗಾಡಿ ಫೋಟೋ ಇಲ್ಲ. ನಾನು ಹೇಳೋದು ನಿಮ್ ತಲೆಗೆ ಹೋಗ್ತಾ ಇಲ್ಲ. ಏನ್ ಶಂಕರ? ಫೋಟೋಸ್ ಅಲ್ಲಿ ಅವ್ರ ಗಾಡಿ ಇಲ್ವಂತೆ. ಹಾಗಾದ್ರೆ ಇದು ವಾಸಿ ಮುಡುಗ್ರದೇ ಕೆಲಸ ಇರಬೇಕು. ಮೊದಲೇ ಕಿರಿಕ್ ನನ್ನ ಮಕ್ಕಳು. ಇರಲಿ, ನೀವೊಂದು ಕೆಲಸ ಮಾಡು. ವಾಸಿಮ್ ಹತ್ರ ಹೋಗ್ಬಿಟ್ಟು ವೇದ ಹೇಳಿ ಕಳಿಸ್ತಾ ಅಂತೇಳು. ಆಯ್ತಣ್ಣ, ಬರ್ತೀನಿ. ನಮಸ್ತೆ ಬಾಯ್. ಮೇಡಮ್ ಅವ್ರ ಸ್ಕೂಟರ್ ಮಿಸ್ ಆಗಿದೆ. ವೇದಣ್ಣ ಅವ್ರು ನಿಮ್ಮ ಹತ್ರ ಕಳ್ಸಿಕೊಟ್ರು. ಕ್ಯಾ ವೇದ ಕಳ್ಸಿದ್ನ? ಏಯ್ ದಿಕ್ಕಾರ ಇಸ್ಕೋ. ಇದರಲ್ಲಿ ನಿಮ್ಮ ಗಾಡಿ ನಂಬರ್ ಯಾವ್ದು ನೋಡಿ. ನೋಡಿ ಮೇಡಮ್. ಶಂಕರ್, ಇದೇ ನನ್ನ ಗಾಡಿ ನಂಬರ್ ಪ್ಲೇಟ್. ಬಾಯ್, ಗಾಡಿಯಲ್ಲಿ ಗಾಡಿ ಇಲ್ಲೇ ಇದೆ. 30,000 ಕೊಡು. ಏನ್ರಿ ಇದು? ನನ್ನ ಗಾಡಿಗೆ ನಾನೇ ಯಾಕೆ ದುಡ್ಡು ಕೊಡ್ಬೇಕು? ಗಾಡಿ ತಂದನು ಮಾರಿ ದುಡ್ಡು ತೊಗೊಂಡು ಹೋದ. ನಿಮ್ದಕ್ಕೆ ಗಾಡಿ ಬೇಕಾ? ದುಡ್ಡು ಕೊಟ್ಟು ತೊಗೊಂಡೋಗಿ. ಗಾಡಿ ಮಿಸ್ಸಿಂಗ್ ಅಂತ ಪೊಲೀಸ್ ಸ್ಟೇಷನ್ಗೆ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಾಗಿದೆ. ಅಲ್ಲೇ ಹೋಗ್ತಾ ಹೋಗಿ. ಬಾಯ್, ಈ ಗಾಡಿನ ಕೊಡ್ತೀರಾ ಇಲ್ವಾ? ಶಂಕರ್, ಇವರೇ ನನ್ನ ಗಾಡಿ ಕದ್ದಿದ್ದು. ಏಯ್, ಗಾಡಿ ಎಲ್ರ? ರಫಿ, ಮುನ್ನ, ಅಪ್ಪು, ಮಾರೆ ಮಾರೆ ಸಾಲಕ್ಕೂ. मारे साले को साले
ಗಾಡಿಯಲ್ಲೇ ಮಾಲೂಮ್ನ ಭಯ್ಯ ಗಾಡಿಯಲ್ಲೇ ಹೇಳಲೇ. ಹೇಳ್ತೀನಿ ಭಯ್ಯ ಹೇಳ್ತೀನಿ. ಶಂಕರ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಮೇಡಮ್. ಶಂಕರ್, ಸಾರಿ, ನಿಮ್ಮ ಬಗ್ಗೆ ತಪ್ಪು ತಿಳಿದ್ಬಿಟ್ಟಿದ್ದೆ. ಇರ್ಲಿ ಬಿಡಿ ಮೇಡಮ್, ನಿಮ್ಮ ಗಾಡಿ ಸಿಕ್ತಲ್ಲ ಅಷ್ಟು ಸಾಕು. ಈ ಮೇಡಮ್ ಎಲ್ಲ ಬೇಡ, ನನ್ನ ಹೆಸರು ಮಾನ್ಯ. ಓಕೆ ಮೇಡಮ್. ಸರಿ ಮಾನ್ಯ. ಬಾಯ್. ಬಾಯ್ ಮಾನ್ಯ. One sec. Hello, darling. Hi, Annie. Are you ready? ಏನ್ ಅರ್ಜೆಂಟು? ನಾವಿಬ್ರು ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ಬೇಕು. ಎಲ್ಲಿಗೆ? It's a surprise. Come on. Tell me now. No. Please. It's a surprise. Hold on. Someone is at the door. ಐನೂರು ಎಕರೆ ನಿಮ್ಮ ಕಂಪನಿ ರಿಜಿಸ್ಟರ್ ಆಗುತ್ತೆ. ಆಯ್ತು. ಪೇಪರ್ ರೆಡಿ ಇದೆ, ಬರಬೇಕು. ಡೀಲ್ ಆಮೇಲೆ ಮಾತಾಡೋಣ. ತಗೊಳ್ಳಿ. ಓ ಥ್ಯಾಂಕ್ ಯು. ಥ್ಯಾಂಕ್ಸ್. Hey, why are you so silent? Honey, ನಾವಿವಾಗ ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ? ರಿಜಿಸ್ಟರ್ ಆಫೀಸ್ಗೆ. 500 acres ಭೂಮಿನ ನಿನ್ನ ಹೆಸರಿನಲ್ಲಿ ರಿಜಿಸ್ಟರ್ ಮಾಡಿ ಅಲ್ಲೊಂದು ದೊಡ್ಡ ಥೀಮ್ ಪಾರ್ಕ್ ಕಟ್ಟೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ನಿನಗೆ ಕೊಡ್ತಾ ಇರೋ ಗಿಫ್ಟ್. ಹೇಗಿದೆ ಸರ್ಪ್ರೈಸ್? ಹೌದು ಸರ್, ನಾನು ಆ ಕೊಲೆ ನೋಡಿದೆ. ಅವರಿಬ್ರು ಗಂಡ ಹೆಂಡತಿ ಅನ್ಸುತ್ತೆ. ನಾನು ನೋಡಿದಾಗ ಸೈಲೆಂಟಾಗೇ ಇದ್ರು, ಇದಕ್ಕಿದ್ದಂಗೆ ಗನ್ ತಗೊಂಡ್ರು. ಹನಿ, ವಾಟ್ ಆರ್ ಯು ಡೂಯಿಂಗ್? ನೋ ಸರ್, ನಾನು ಗಾಡಿ ಓಡಿಸ್ತಾ ಇದ್ದೆ, ನನಗೇನು ಗೊತ್ತಿಲ್ಲ ಸರ್. ನಾನು ತಿರುಗಿ ನೋಡಿದಾಗ ಮೇಡಮ್ ಕೈಲಿ ಗನ್ ಇತ್ತು. ಮೂವ್ ಮಾಡಿ ನೋಡೋಷ್ಟರಲ್ಲಿ ಕೊಲೆ ಆಗೋಗಿತ್ತು ಸರ್. ನೀವೇ ತುಂಬ ಇಂಪಾರ್ಟೆಂಟ್ ವಿಟ್ನೆಸ್ಸು, ಹಾಗಾಗಿ ನೀವು ಯಾರು ನನಗೆ ಹೇಳದೆ ಊರು ಬಿಟ್ಟು ಹೋಗೋ ಆಗಿಲ್ಲ. ಜೊತೆಗೆ ನಾನು ಕರೆದಾಗ ಸ್ಟೇಷನ್ಗೆ ಬರಬೇಕು. ನಿಮ್ಮ 3 ಜನದ ಕೋಆಪರೇಷನ್ ಇದ್ರೆ ನಾವು ಈ ಕೇಸ್ನ ಖಂಡಿತ ಸಾಲ್ವ್ ಮಾಡೋಕ್ಕಾಗತ್ತೆ. ಸರಿ ಸರ್. ಅಲ್ಲ, ಬರೀ ಡಬ್ಬಾ ಗಾಡಿಗಳನ್ನೇ ರಿಪೇರಿ ಮಾಡೋದಾಯ್ತಲ್ಲ. ಯಾವುದಾದ್ರೂ BMW ಆಡಿನೋ ಕೆಟ್ಟೋಗ್ಬಿಟ್ಟು ನಮ್ಮ ಗ್ಯಾರೇಜಿಗೆ ಬಿಡಬಾರ್ದಾ? ನಾನು ಅದನ್ನು ಟೆಸ್ಟ್ ಡ್ರೈವ್ ಮಾಡಬಾರ್ದ? ಓ ಮೇಡಮ್ನವರು ಇಲ್ಲೇನು ಹುಡುಕ್ತಿದ್ದೀರಿ? ಅದು ಶಂಕರ್ ಎಲ್ಲಿ? ಅವರು ನಮ್ಮ ಕೆಲ್ಸಕ್ಕೆ ಮಣ್ಣು ಹಾಕಬೇಕು ಅಂತ ಪಾಪ ರಾತ್ರಿ ಹಗಲು ಬ್ಯುಸಿಯಾಗಿದ್ದಾರೆ. ಅದು ಸರಿ, ಇಲ್ಲೇ ನಿಮ್ಮದು ಮಿಸ್ಸಿಂಗು? ಏನಿಲ್ಲ, ಒಂದು ಸಣ್ಣ ಎನ್ಕ್ವೈರಿ. ಎನ್ಕ್ವೈರಿನಾ? ನೀವೇನು ಪೊಲೀಸಾ? ಅಯ್ಯೋ, ಹೆದರ್ಕೋಬೇಡಿ, ನಾನು ಪೊಲೀಸ್ ಅಲ್ಲ. ಓಹ್, ಪೊಲೀಸ್ ಅಲ್ವಾ? ಅಲ್ಲ, ನಾನು ನ್ಯೂಸ್ ರಿಪೋರ್ಟರ್. ನ್ಯೂಸ್ ರಿಪೋರ್ಟ್ರಾ? ನಂಗೆ ನ್ಯೂಸ್ ರಿಪೋರ್ಟರ್ ಅಂದ್ರೆ ಇನ್ನೂ ಭಯ ಜಾಸ್ತಿ. ಎಲ್ಲೆಲ್ಲಿ ಹೆಂಗೆ ಕ್ಯಾಮ್ರಾ ಇಟ್ಕೊಂಡ್ ಬಂದಿರ್ತಾರೋ ಯಾರಿಗ್ ಗೊತ್ತು. ಮೇಲ್ಗಡೆ ಇದ್ದಾನೆ, ಹೋಗಮ್ಮ, ಮೇಲಿದ್ದಾನೆ. ಹೋಗು. ಮೇಲ್ ಹೋಗೋದು ಹೆಂಗೆ? ಹಿಂಗೆ. ಎಸ್. ಹೇ ಮಾನ್ಯ. ಶಂಕರ್, ನೀವೇನಿಲ್ಲೇ? ಅದು ನಿಮ್ಮ ಹತ್ರ. ಬನ್ನಿ ಕೂತ್ಕೊಳ್ಳಿ, ತಗೊಳ್ಳಿ. ಥ್ಯಾಂಕ್ ಯು. ಹಾಯ್. ಹಾಯ್. ಶಂಕರ್, ಇದೇನಿದು? ಇದು ಎಲೆಕ್ಟ್ರಿಕ್ ವೆಹಿಕಲ್ ಲಿಥಿಯಂ ಅಯಾನ್ ಬ್ಯಾಟ್ರಿ. ಹೈ ಪವರ್, ಹೈ ವೋಲ್ಟೇಜ್, ಲೋ ಕಾಸ್ಟ್, ಲೋ ಮೇಂಟೆನೆನ್ಸ್ ಬ್ಯಾಟ್ರಿ. ಪ್ರಾಜೆಕ್ಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಅದು ಸರಿ, ನೀವೇನಿಲ್ಲಿ ಬಂದಿದ್ದು? ಅದು ಒಂದು ನಿಮಿಷ, ಕಾಫಿನಾ ಟೀನಾ? ಕಾಫಿ. ಲೋ ರಾಜೇಶ. ಶಂಕರ, 2 ಕಾಫಿ ಹೇಳ. ಇದೇನು ಹೋಟ್ಲಾ?
ನನಗೆ ಆರ್ಡರ್ ಮಾಡ್ತಿದ್ಯಾ? ಲವ್, ಈ ಗ್ಯಾರೇಜಲ್ಲಿ ಫಸ್ಟ್ ಕೆಲ್ಸಕ್ಕೆ ಸೇರಿದವನು ನಾನು. ಓನರ್ ಹತ್ರ ಮಾತಾಡಿ ನಿನ್ನ ಪ್ರಾಜೆಕ್ಟ್ಗೆ ಅಂತ ಜಾಗ ಕೊಡಿಸ್ದವನು ನಾನು. ನನಗೆ ಆರ್ಡರ್ ಮಾಡ್ತೀಯಾ? ಒಳ್ಳೆ ಮರ್ಯಾದೆ. ಲೋ, ಅದೆಲ್ಲ ಯಾಕೋ ಈಗ ಆ ಗಿಲ್ಲಿಗಳ ಒಳ್ಳೆ ಮರ್ಯಾದೆ. ಲೇ ಗಿಲ್ಲೆ, ಒಂದು ಕಾಫಿ ಇಲ್ಲಿ, ಬಾಯ್ಚು ಅಲ್ಲಿ. ಏ ಮರ್ಯಾದೆ ಸಿಗಬೇಡ ಕಣ. ಹೇಳಿ ಮಾನ್ಯ, ಏನ್ ಬಂದ್ ವಿಷಯ? ಈ ವೇದ ಅವ್ರು ಹೇಗೆ? ನೋಡಿ ಮಾನ್ಯ, ಅವ್ರು ನಮ್ಮ ವೆಲ್ ವಿಷರು. ಈ ಏರಿಯಾದಲ್ಲಿ ಅವರೇ ಇಲ್ಲ. ಮೊನ್ನೆ ಒಬ್ರು NRI ಮರ್ಡರ್ ಆಯ್ತಲ್ಲ, ಅವ್ರ ಫೋಟೋನ ನಿಮ್ಮ ವೇದ ಅವ್ರ ಫೋನಲ್ಲಿ ನೋಡಿದ್ದೆ. ಅಲ್ಲ ಮಾನ್ಯ, ಮೊಬೈಲ್ ಫೋನಲ್ಲಿ ಫೋಟೋ ಇದ್ದಿದ್ ಮಾತ್ರಕ್ಕೆ ಅವರೇ ಕೊಲೆ ಮಾಡಿಸ್ಯಾರಂತ ಹೇಗೆ ಹೇಳ್ತೀರಾ ನೀವು? ಕಾಫಿ ತಗೊಳ್ಳಿ. ಟೆಸ್ಟ್ ಡ್ರೈವ್ಗೆ ಹೋಗ್ದೆ, ಇಲ್ಲೇ ಕೂತವನೆ. ಇನ್ನೇನೇನು ತಲೆ ತಿಂತಾನೋ. ಸ್ಕೂಲಿಗೆ ಬೇರೆ ಟೈಮ್ ಆಯ್ತು. ಬಾರ ಇಲ್ಲಿ. ಏನೋ ಅವರಿಬ್ರು ಏನೋ ಮಾಡ್ತಾವ್ರ ಮೇಲೆ. ಬಾಯ್ಲಿ, ಅವರಿಬ್ರು ಪಕ್ಕದಲ್ಲಿ ಕೂತು ತುಟಿಗಳನ್ನ ಟಚ್ ಮಾಡ್ತಾ ಕಾಫಿ ಕುಡಿತವ್ರೆ. ಓವರ್ ಆಕ್ಷನ್ ಮಾಡಿದ್ರೆ ಕಟ್ ಮಾಡಾಕ್ಬಿಡ್ತೀನಿ. ಈ ಬೈಕ್ ನಿಮ್ದೇನಾ? ಇಲ್ಲ, ಇದು ನಮ್ ಗ್ಯಾರೇಜ್ ಓನರ್ದು. ಶಂಕರ್, ನಿಮ್ ನಂಬರ್ ಕೊಡ್ತೀರಾ? ಕೊಡಪ್ಪ ಶಂಕರ, ನಂಬರ್ ಕೊಡು. ಪಾಪ ಮೇಡಮ್ಮು ನಿನ್ನ ಊರೆಲ್ಲ ಹುಡ್ಕೊ ತಪ್ಪುತ್ತೆ. 9901585439. ಪವರು ಇಲ್ಲದೆ ಟವರು ಇಲ್ಲದೆ ಕನೆಕ್ಟ್ ಆಗೋ ನೆಟ್ವರ್ಕು ಇದು ಅಂದೆ. ಸರಿ, ನಾನಿನ್ ಬರ್ತೀನಿ. ಬಾಯ್. ನಯನಕ್ಕೆ ನಿನ್ನ ನೋಡು ಚಾಳಿಯಾಗಿದೆ, ಪದೇ 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 ಸನಿಹವು ಬೇಕು ಎಂದು ಜೀವ ಹೇಳಿದೆ, ಪದೇ 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 ಬಿರಳನು ತಾಕುತ್ತಾ ನಿರಳನು ಸೋಕುತ್ತಾ ಜೊತೆಯಲ್ಲಿ ಸಾಗುವಾಗ ಮೋಹವಾಗಿದೆ. ಇದರ ಹೆಸರು ಏನೋ ಕಾಣೆ, ರಾತ್ರಿಯಾದರೆ ತಂಗಾಳಿ ಹಾಗೆ ಹಾಯುವೆ, ಏನು ಹೇಳಲಿ ಮುಂಜಾನೆ ಪ್ರಾಣವಾಯುವೆ. ಅನುಗಾಲ ಕಾಯುವ ಅನುರಾಗವಾಯಿತು ಹೃದಯದ ಮಾತಿಗೆ ಸಲಿಗೆಯು ಮೂಡಿತು. ಬಿಡಿಸುತ್ತ ಹೇಗೆ ಹೇಳಬೇಕೋ ಭಾವನೆ, ಇದರ ಹೆಸರು ಏನು ಕಾಣೆ.
ಮಾತು ಮಾತಿಗೂ ಮುತ್ತಾಡೋ ಆಸೆಯಾಗಿದೆ ಜೀವಮಾನಕ್ಕೂ ಸಂಗಾತಿಯಾಗಬೇಕಿದೆ ಬಹುರೂಪ ರೂಪಸಿ ಬಹುಮಾನವಾದಳೋ ಮನಸ್ಸಿನ ಗೀತೆಗೆ ಸರಿಗಮವಾದಳೋ ಅನಿಸುವ ಮಾತು ಹೇಗೆ ತಾನೆ ಹೇಳಲಿ ಇದರ ಹೆಸರು ಏನೋ ಕಾಣೆ ನಯನಕ್ಕೆ ನಿನ್ನ ನೋಡು ಚಾಳಿಯಾಗಿದೆ ಜಿಂಚಕ ಚಾ ಏಗಿಲೆ ಏನೋ ಏನ್ ಬಿಸಿ ಊಟಕ್ಕೆ ಸ್ಕೂಲ್ಗೆ ಹೋಯ್ತಾ ಇದೆಯಂತೆ ಏನ್ ಸಮಾಚಾರ ಓದದು ಏನಾಗ್ಬಿಡ್ತೀಯಪ್ಪ ಸೇಮ್ ನಿಂತರನೇ ವೆರಿ ಗುಡ್ ಖಂಡಿತ ಆಗಲ್ಲ ಹೊಗಳ್ತವನಾ ಇಲ್ಲ ಉಗುಳ್ತವನಾ ಇದು ಒಂದ್ ಜನ್ಮನ ಏನಕ್ಕೆ ಬೇಕು ಈ ಬಾಳು ಕಂಡೋರ್ ದುಡ್ಡಲ್ಲಿ ಸೋಕೆ ಮಾಡೋದು ನಿನ್ ಸವಾಸ ಮಾಡಿ ನನ್ ಮಗನ ಸೋಕೆ ಮಾಡ್ತಾ ಇದ್ದಾನೆ ನೀನ್ ಈ ರೀತಿ ಬಾಳೋ ಬದಲು ನೇಣ ಹಾಕೊಂಡು ಸಾಯ್ಬೇಕು. ಇವನಿಗೆ ಎಷ್ಟು ಹೇಳಿದ್ರೆ ಅಷ್ಟೇ ನಡೆಯೋಣ. ರಾಜೇಶ ಬೇಜಾರಾಗಬೇಡ ಕಣೋ. ರಾಜೇಶ ತಿರುಪತಿ ಶೋಕಿ ಸಾಕಾಯ್ತಾ? ಕೇಳಕ್ ಮುಂಚೆನೆ ಕೋಟ್ ತಂದು ಕೊಡ್ತಾ ಇದೀಯಾ? ಇನ್ಮೇಲಾದ್ರೂ ಈ ಓಸಿ ಶೋಕಿ ಬಿಡು, ಉದ್ಧಾರ ಆಗ್ತೀಯಾ. ಮನುಷ್ಯ ಅಂದ್ಮೇಲೆ ಒಂಚೂರಾದ್ರೂ ಮಾನ ಮರ್ಯಾದೆ ಅನ್ನೋದು ಇರಬೇಕು. ಏನೋ ಊರೆಲ್ಲ ಸುತ್ತಿ ಟೆಸ್ಟ್ ಡ್ರೈವ್ ಮಾಡಿದ್ದಾಯ್ತಾ? ಎಲ್ಲ ಸರಿಯಾಗಿದೆ ತಾನೇ? ಲೇ ರಾಜೇಶ, ಯಾಕೋ ಹೀಗೆ ಕೂತ್ಕೊಂಡಿದ್ಯಾ? ರಾಜೇಶ ಏನಾಯ್ತು? ಏನಾಯ್ತು? ಅಪ್ಪ, ನಾವು ಇಷ್ಟಪಟ್ಟಂಗಿರೋದು ತಪ್ಪ? ನಾವು ಆಸೆ ಪಟ್ಟಂಗೆ ಜೀವಿಸೋದು ತಪ್ಪ? ಮಗನೇ, ಯಾಕೋ ಏನೇನೋ ಮಾತಾಡ್ತಾ ಇದೀಯಾ? ಅಪ್ಪ, ಒಳ್ಳೊಳ್ಳೆ ಸೂಟು ಬೂಟು ಹಾಕೋಬೇಕು, ಲಕ್ಷಾಂತರ ರೂಪಾಯಿ ಕಾರಲ್ಲಿ ಓಡಾಡಬೇಕು ಅನ್ನೋದು ನನ್ನ ಆಸೆನಪ್ಪ. ನನಗಷ್ಟು ಯೋಗ್ಯತೆ ಇಲ್ಲ ಅಂತ ನಂಗೆ ಗೊತ್ತಪ್ಪ. ಆದರೂ ನನಗಿಷ್ಟ ಆಗತ್ತಪ್ಪ. ನಾನು ಯಾವತ್ತಿದ್ರು ಕಾರ್ ಕ್ಲೀನರೇ, ಓನರ್ ಅಲ್ಲ ಅಂತ ನಂಗೆ ಗೊತ್ತು. ನನಗಿಷ್ಟ ಆಗತ್ತಪ್ಪ. ಅಪ್ಪ, ನಂದು ತಿರುಕಿ ಶೋಕಿನಂತೆ, ನೀನು ಹಾಕೊಂಡು ಸಾಯ್ಬೇಕಂತೆ. ಹೌದು, ನಂದು ತಿರುಕಿ ಶೋಕಿನೇ. ಆದರೆ ಇವ್ರ ಮಕ್ಕಳ ಹಾಳಾಗಕ್ಕೆ ನಾನು ಕಾರಣ ಅಲ್ಲಪ್ಪ. ನಾನು ಮಾಡಿದ ತಪ್ಪೇನಪ್ಪ? ನೀನೇ ಹೇಳಪ್ಪ. ಅಮ್ಮ, ಹಲೋ, ತಿನ್ನಿ. ತಿಂತಾನೇ ಇದೀನಲ್ಲ. ಏಯ್, ನಮಗೆ ಬರ್ಗರ್ ಎಲ್ಲ ಅಭ್ಯಾಸ ಇಲ್ಲ. ನಮ್ದೇನಿದ್ರು ಟೀ ಬನ್ ಅಷ್ಟೇ. ಸರಿ, ಹಾಗಾದ್ರೆ ಬೇರೆನಾದ್ರೂ ಆರ್ಡರ್ ಮಾಡಿ. ಪರವಾಗಿಲ್ಲ, ಇನ್ನು ಮುಂದೆ ನಿನ್ನಿಷ್ಟನೇ ನನ್ನಿಷ್ಟ. ಮದ್ವೆ ಆದ್ಮೇಲೂ ಹೀಗೆನಾ? ಮಕ್ಕಳಾದ್ಮೇಲೂ ಹೀಗೆ. ಅದ್ ಸರಿ, ನಿಮ್ ಪ್ರಾಜೆಕ್ಟ್ ಲಾಂಚ್ ಎಲ್ಲಿವರೆಗೂ ಬಂತು? ಪ್ರಾಜೆಕ್ಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಒಂದು ದೊಡ್ಡ ಅಮೌಂಟ್ ಬೇಕಿತ್ತು, ಅರೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಎಷ್ಟು ಅಮೌಂಟ್ ಬೇಕು? ಹತ್ರ 25 ಲಕ್ಷ. ಓ, ಅದೆಲ್ಲ ನಾ ಅರೇಂಜ್ ಮಾಡ್ತೀನಿ. ನೀನು ಬೇರೆ ಏನೋ ತೊಳ್ತೀಯಾ? ಸಾಕು ಸಾಕು, ಐ ಆಮ್ ಇನ್ ಡಯಟ್. ಬರ್ಗರ್ ತಿಂದು ಡಯಟ್ ಮಾಡ್ತೀಯಾ ನೀನು? ಹಾ ಶಂಕರ್, ಒಂದು ಇಂಪಾರ್ಟೆಂಟ್ ವಿಷಯನೇ ಹೇಳೋದು ಮರ್ತ್ಬಿಟ್ಟಿದ್ದೆ ನೋಡಿ. ನಾಡಿದ್ದು ನಮ್ಮ ಅಪಾರ್ಟ್ಮೆಂಟ್ಸ್ ಅಲ್ಲಿ ಫುಲ್ ಮೂನ್ ಫೆಸ್ಟಿವಲ್ ಆಚರಿಸ್ತಿದೀವಿ. ಅಂದ್ರೆ ಬೆಳ್ದಿಂಗ್ ಲೂಟ. ಸಿಟಿಲಿ ಬೆಳ್ದಿಂಗ್ ಲೂಟನಾ? ಅಂದ್ರೆ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇರೋರೆಲ್ಲ ಸೇರಿ ಸಮ್ ಇಂಪಾರ್ಟೆಂಟ್ ಪರ್ಸನ್ಸ್ನೆಲ್ಲ ಇನ್ವೈಟ್ ಮಾಡ್ತೀವಿ. ಆಮೇಲೆ ಎಲ್ಲಾ ಮನೆಗಳಲ್ಲೂ ಸ್ಪೆಷಲ್ ಅಡುಗೆಗಳನ್ನ ಮಾಡಿ ಮನೆ ಮುಂದೆ ತಂದಿಡ್ತಾರೆ. ಅದಾದ ನಂತರ ಯಾರಿಗೆ ಏನೇನ್ ಬೇಕೋ ತಿನ್ಬೋದು. ಸಿಂಗಿಂಗು, ಡ್ಯಾನ್ಸಿಂಗು, ಗೇಮ್ಸು ಎಲ್ಲ ಇರುತ್ತೆ. ಸಕ್ಕತ್ ಮಜಾ ಇರುತ್ತೆ ಗೊತ್ತಾ? ನೀವು ಬನ್ನಿ, ಹಾಗೆ ನಿಮ್ ಫ್ರೆಂಡ್ ರಾಜೇಶ್ನು ಕರ್ಕೊಂಡ್ ಬನ್ನಿ. ಖಂಡಿತ ಕರ್ಕೊಂಡ್ ಬರ್ತೀನಿ. ಆದ್ರೆ ಒಂದು ಕಂಡೀಷನ್. ಏನದು? ನನ್ನ ಪಕ್ಕದಲ್ಲಿ ಬಂದು ಕೂತ್ಕೋ, ಹೇಳ್ತೀನಿ. ಓಕೆ.
ಅಲ್ಲೇನ್ ನೋಡ್ತಿದ್ಯಾ? ಇಲ್ಲಿ ನೋಡು. ಹಾಯ್ ಅಂಕಲ್. ಅಂಕಲ್ ಅಂಕಲ್ ಡ್ಯಾಡಿ, ವಿಪಿನ್ ಅಂಕಲ್ ಯಾಕೆ ಹಾಗೆ ಹೊರಟೋದ್ರು? ಅಶಿಕಾ, ಅವನು ನಮ್ಮ ವಿರೋಧಿ. ಇನ್ನು ಮೇಲೆ ಅವನ ಹೆಸರನ್ನ ನನ್ನ ಎದುರುಗಡೆ ಎತ್ಕೊಡ್ದು. ಡ್ಯಾಡಿ, ನೆಕ್ಸ್ಟ್ ವೀಕ್ ನನ್ನ ಫ್ರೆಂಡ್ ಮನೇಲಿ ಫುಲ್ ಮೂನ್ ಫೆಸ್ಟಿವಲ್ ಇದೆ, ನಾನು ಅಟೆಂಡ್ ಆಗಬೇಕು. ಥ್ಯಾಂಕ್ ಯು ಡ್ಯಾಡಿ. ಬಾಯ್. ಮೂರ್ತಿನ ಕಳಿಸಿ. ಮೂರ್ತಿ, ಸರ್ ಕರೀತಾವ್ರೆ. ಸರ್? ಹಾ ಮೂರ್ತಿ, ಆಶಿಕನ್ನ ಮನೆಗೆ ಬಿಟ್ಬಿಟ್ಟು ಕಾರ್ನ ನಿಮ್ಮ ಮನೆಗೆ ತಗೊಂಡೋಗಿ. ಸರ್? ಹೌದು, ಇದು ನನ್ನ ಕಡೆಯಿಂದ ನಿಮಗೆ ಗಿಫ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೇದ ಹುಡುಗರು ಲೆವೆಲ್ ಮೇಂಟೈನ್ ಮಾಡ್ಬೇಕು. ಆಯ್ತಣ್ಣ. ಕೂತ್ಕೊಳ್ಳಿ. ನಾನು ಹುಟ್ಟಾಕಿ ಕಷ್ಟಪಟ್ಟು ಬೆಳೆಸಿದ ವಿಕೆ ಬ್ಯಾಟ್ರೀಸ್ ಇವತ್ತು ನನ್ನೇ ಹೊರಗೆ ಹಾಕ್ತಾ. ಅವನ ಮಗಳು ಆಶಿಕಾ. ಇದು ಅಡ್ವಾನ್ಸ್. ವ್ಯವಹಾರ ಮುಗೀತು ಅಂದ್ಕೊಳ್ಳಿ. ಕೆಲಸ ಮುಗಿಸಿ ಆಮೇಲೆ ನಿಂಗೆ ಫೋನ್ ಮಾಡ್ತೀನಿ. ಬನ್ನಿ. ಮೂರ್ತಿ, ಏನವೇದ ಬಾರ ಇಲ್ಲಿ. ಏನ ಮೂರ್ತಿ, ಒಂದು ಗುಂಡ್ ಹಾಕಕ್ ಬಂದ್ರೆ ಬರಲ್ಲ ಅಂತೀಯಾ? ಏನ್ ಕತೆ? ಗುಂಡು ಬೇಡ, ನಾನು ತುಂಬಾ ಖುಷಿಯಲ್ಲಿದ್ದೀನಿ. ನೋಡ ಮೂರ್ತಿ, ತುಂಬಾ ಖುಷಿಯಲ್ಲಿದ್ರೆ ಖುಷಿ ಜಾಸ್ತಿ ಆಗ್ಬೇಕು ಅಂದ್ರೆ ಗುಂಡ್ ಹಾಕ್ಬೇಕು. ಹೇಳ ಮಾತೆ ಕೇಳಲ್ಲ ಅಂತೀಯಲ್ಲ ನೀನು. ನಾನು ಯಾವತ್ತಾದ್ರೂ ಯಾರ ಮಾತಾದ್ರೂ ಕೇಳಿದಿನ? ಸುಮ್ನೆ ಗುಂಡ್ ಹಾಕ್ಬೇಕಷ್ಟೇ. ಹೋಗ್ಲಿ ಬಿಡಪ್ಪ, ಹಾಕು. ಜಮಾಯಿಸ್ತೇರಿ ಜಾಕ್ ಪಾಟ್. ಏಯ್ ಹೋಗ್ರ ಹಾಕ ತಗೋ. ಸಾಕು 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 ತಗೋ. Cheers. Cheers. ಮೂರ್ತಿ, ನೀ ಇನ್ನೂ ಆ ಬ್ಯಾಟ್ರಿ ಫ್ಯಾಕ್ಟ್ರಿಲೇ ಕೆಲಸ ಮಾಡ್ತಿದ್ಯಾ ಅಲ್ವಾ? ಹೌದು, ಅಲ್ಲೇ ಕೆಲಸ ಮಾಡೋದು. ಮೂರ್ತಿ ಕೊಡಲೆ, ಇದ್ರ ಮೇಲೆ ಇನ್ನೊಂದು 90 ಹಾಕಿದ್ರೇನೆ ಮಜಾ. ಫುಲ್ ಟಾಪ್ಗೆ ಹೋಯ್ತೀಯ ನೀನು. ಹಾಕೋ. ಈಡೇರಿಸ್ತೀನಿ. ನನ್ನ ಮಗನ ಆಸೆನ ಈಡೇರಿಸ್ತೀನಿ. ವೇದ, ಬರ್ತೀನಿ. ಈಡೇರಿಸ್ತೀನಿ. ಮೂರ್ತಿ ಈಡೇರಿಸ್ತೀನಿ. ಅಪ್ಪ, ಲೇ ರಾಜೇಶ, ಬಾರೋ ಇಲ್ಲಿ. ಏನಪ್ಪ? ತಗೊಳ್ಳೋ, ಕಾರ್ ಕೀ ತಗೊಳ್ಳೋ. ಟೆಸ್ಟ್ ಡ್ರೈವ್ ಮಾಡಲ್ಲಪ್ಪ. ಟೆಸ್ಟ್ ಡ್ರೈವ್ಗೆ ಅಲ್ಲ ಕಣೋ, ಓನ್ ಡ್ರೈವ್ಗೆ. ತಗೊಳ್ಳೋ, ತಗೋ. ಏನು ಹೇಳ್ತಾ ಇದೆಯಪ್ಪ? ಹೌದು, ಇನ್ಮೇಲೆ ಈ ಕಾರ್ ನೀನೇ ಕಣೋ ಓನರು. ಇರು ಇರು. ಅಪ್ಪ ತಗೋ, ಈ ಕೋಟು ನಿಂದೆ ಕಣೋ. ಹೊಸದು ಹಾಕೋಳ. ಇರು. ಸೂಟು ತಗೋ, ಈ ಕನ್ನಡಕನು ನಿಂದೆ ಕಣೋ. ನಿನ್ ಬಗ್ಗೆ ಯಾರು ಮಾತಾಡಬಾರ್ದು ಕಣೋ. ನೀನ್ ಯಾರ ಮುಂದೆ ಕೈ ಚಾಚಬಾರ್ದು. ಅಪ್ಪ, ಇದೆಲ್ಲ ಹೆಂಗಪ್ಪ? ಆಸೆ ಕಣೋ, ಆಸೆ. ನನ್ನ ಮಗ ನೀನ್ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಕಣೋ. ಅಪ್ಪ, ಥ್ಯಾಂಕ್ ಯು ಪಾ. ಶಂಕರ, ಶಂಕರ, ರಾತ್ರಿ ಅದೆಲ್ಲೋ ಊಟಕ್ಕೆ ಹೋಗ್ಬೇಕು ಅಂದ್ಯಲ್ಲ, ಎಲ್ಲಿ? ಬೆಳದಿಂಗಳ ಊಟಕ್ಕೆ. ಅದೇ ಅದೇ
ಆ ಬೆಳದಿಂಗ್ಳ ಊಟಕ್ಕೆ ನಾವು ಹೋಗೋದು ಕಾರಲ್ಲೇ. ಏನೋ ಟೆಸ್ಟ್ ಡ್ರೈವ್ ಕಾರಾ? ಏ ಓನ್ ಕಾರಮ್ಮ. ಡ್ಯಾಡಿ, ಮೈ ಡಿಯರ್ ಡ್ಯಾಡಿ, ನನ್ ಶರ್ಟ್ ಕೊಡು. ಬಟ್ಟೆ ಹಾಕೊಂಡು ಹೋಗೋ. ಬಿಚ್ಚೋದು ಹಾಕೊಳ್ಳೋದು ಎಲ್ಲ ಕಾರಲ್ಲೇ. ಬಾನಲ್ಲೊಂದು ಚುಕ್ಕಿ ಸಾಲು, ಅಂಗೈಯಲ್ಲೇ ಪ್ರೀತಿ ಸಾಲು, ನಿನ್ನ ನಗೆಯು ಮಧುಚಂದ್ರನ ಕರೆಯಂತೆ, ಜೊತೆಯಾಗಿರಲು ಇದು ಸೋಜಿಗದ ಸಂತೆ, ಮನದ ಮುಗಿಲ ತಾರೆ ನೀನೇ, ಒಲವ ಕಡಲ ಅಲೆಯೂ ನೀನೇ. ಚೆಲುವೆ ಒಗಟು ಬಿಡಿಸುಬಾರೆ, ನೋಡಿ ಸ್ವಾಮಿ ನಾವಿರೋದು ಹೀಗೆ, ಒಂದು ಮುತ್ತಿನ ಕಥೆಯ ಸೂತ್ರಧಾರ, ಮಾಲ್ಗುಡಿಯ ಆಟೋ ರಾಜನೀತ, ಸೀತಾರಾಮನಿವ ಗಂಡು ಬೇರುಂಡ, ಬೆಂಕಿ ಚೆಂಡಿವನು ನಮ್ಮ ಶಂಕರಣ್ಣ. ಬೆಳದಿಂಗಳ ತಂಪಿವನು, ನಲ್ಮೆಯ ಚಂದಿರನು, ಬಾನಲ್ಲೊಂದು ಚುಕ್ಕಿ ಸಾಲು, ಅಂಗೈಯಲ್ಲಿ ಪ್ರೀತಿ ಸಾಲು, ನಿನ್ನ ನಗೆಯು ಮಧುಚಂದ್ರನ ಕರೆಯಂತೆ, ಜೊತೆಯಾಗಿರಲು ಇದು ಸೋಜಿಗದ ಸಂತೆ, ಮನದ ಮುಗಿಲ ತಾರೆ ನೀನೇ, ಒಲವ ಕಡಲ ಅಲೆಯೂ ನೀನೇ, ಮನದ ಮುಗಿಲ ತಾರೆ ನೀನೇ, ಒಲವ ಕಡಲ ಅಲೆಯೂ ನೀನೇ. ರಾಜೇಶ, 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 ರಾಜೇಶ,
ಯಜಮಾನ್ರೆ ಅವನೊಂದು ಹೊಸ ಬ್ಯಾಟ್ರಿ ಕಂಡುಹಿಡಿಬೇಕು ಅಂತಿದ್ದಾನೆ. ಗ್ಯಾರೇಜಲ್ಲಿ ಸ್ವಲ್ಪ ಜಾಗ ಮಾಡಿಕೊಟ್ರೆ ಅವನಿಗೆ ಸಹಾಯ ಆಗತ್ತೆ. ಲೋ ಶಂಕರ, ಏನು ಯೋಚನೆ ಮಾಡಬೇಡ. ಈಗ ನಿನ್ನ ಪ್ರಾಜೆಕ್ಟಿಗೆ ನನ್ನಿಂದ ಏನು ಹೆಲ್ಪ್ ಬೇಕೇಳು ಮಾಡ್ತೀನಿ. ಈಗ ನಮ್ಮ ಗ್ಯಾರೇಜಿಗೆ ಬರೋ ಎಲ್ಲ ಕಾರ್ಗಳನ್ನ ಯೂಸ್ ಮಾಡ್ಕೋ. ಬಟ್ ಪ್ರಾಜೆಕ್ಟು ಸಕ್ಸಸ್ ಆಗಬೇಕಷ್ಟೆ. ಶಂಕರ, ಪ್ರತಿಯೊಂದು ಸಾಧನೆ ಹಿಂದೆ ಶ್ರಮ ಇದ್ದೇ ಇರುತ್ತೆ. ಪ್ರಯತ್ನ ಮಾಡ್ತಾ ಇರೋ, ಸಕ್ಸಸ್ ನಿಂದೆ. ವಾವ್, ಕಂಗ್ರ್ಯಾಚುಲೇಷನ್, ಸೂಪರ್ ಕಣ ಶಂಕರ, ಕೊನೆಗೂ ಸಾಧಿಸ್ಬಿಟ್ಟೆ ಕಣ. ಹಲೋ. ಹಲೋ ಶಂಕರ್, ಎಲ್ಲಿದ್ಯಾ? ಗ್ಯಾರೇಜಲ್ಲಿದ್ದೀನಿ. ಸರಿ, ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ನಾಳೆ ಮಾಲಲ್ಲಿ ಸಿಗ್ತೀಯಾ? ಬರ್ತೀನಿ. ಹಾಂ ಶಂಕರ್, ಟೈಮ್ ಆಯಿತು, ಬೇಗ ಮನೆಗೆ ಹೋಗು. ಆಯಿತು, ಬಾಯ್. ಹಾಯ್ ಮಾನ್ಯ. ಮಾನ್ಯ, ಏನ್ ಮಾಡ್ತಿದ್ಯಾ ನೀನು? ಮಾನ್ಯ, ಏನಾಯ್ತು ಮಾನ್ಯ? ಡಾಕ್ಟರ್, ನಥಿಂಗ್ ಸೀರಿಯಸ್, ಸ್ವಲ್ಪ ಡಿಫಿಷಿಯನ್ಸಿ. ಶಿ ಈಸ್ ಇನ್ ರೆಸ್ಟ್. ಪ್ರಜ್ಞೆ ಬಂದ ಕೂಡಲೇ ಕರ್ಕೊಂಡು ಹೋಗಿ. ಓಕೆ ಡಾಕ್ಟರ್. ಸರಿ. ಶಂಕರ್, ಏನಾಯ್ತು? ನಾನು ಯಾಕೆ ಇಲ್ಲಿದ್ದೀನಿ? ಮಾನ್ಯ, ಏನ್ ನಡೀತು ಅಂತ ನಿಂಗೆ ನಿಜವಾಗ್ಲೂ ಗೊತ್ತಿಲ್ವಾ? ಇಲ್ಲ ಶಂಕರ್. ಶಂಕರ್, ನಾನು ಯಾಕೆ ಹಾಗೆ ನಡ್ಕೊಂಡೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಮಾನ್ಯ, ಆವತ್ತು ನನ್ನನ್ನು ಮಾಲಿಗೆ ಯಾಕೆ ಕರೆಸ್ದೆ? ಅದಾರೋ ನೆನಪಿದ್ಯಾ? ಅದು ನಂಗೆ ಕೆಲಸ ಕೊಡಿಸಿರೋ ದೇವರಾಜ್ ಮಾಡಿರೋ ಲ್ಯಾಂಡ್ ಮಾಫಿಯಾದು ಹಾರ್ಡ್ ಡಿಸ್ಕ್ ನನಗೆ ಸಿಕ್ಕಿತ್ತು. ಅದೇ ಸಮಯಕ್ಕೆ ಸರಿಯಾಗಿ ನಿನ್ನ ಪ್ರಾಜೆಕ್ಟ್ ಲಾಂಚ್ ಮಾಡೋಕ್ಕೆ ದುಡ್ಡು ಬೇಕು ಅಂತಿದ್ದೆ. ಅದಕ್ಕೆ ಆ ದೇವರಾಜ್ ಜೊತೆ ನಾನು ಡೀಲ್ ಮಾಡಿಬಿಟ್ಟೆ. ಇದು ನಿನ್ನ ನಿಯತ್ತಿಗೆ. ನೀನು ತಪ್ಪು ಕೆಲಸ ಮಾಡಿದೆ ಮಾನ್ಯ. ನನ್ನ ಪ್ರಾಜೆಕ್ಟ್ ಲಾಂಚ್ ಮಾಡೋದಕ್ಕೆ ಹಲವಾರು ರೀತಿಯಾದಂಥ ಒಳ್ಳೆ ದಾರಿಗಳಿವೆ. ನಮ್ಮ ಗುರಿ ಸಾಧನೆಗೆ ನಾವ್ಯಾವತ್ತೂ ತಪ್ಪು ದಾರಿನ ಹಿಡಿಬಾರ್ದು. ಆ ದುಡ್ಡೆಲ್ಲಿದೆ?
ಇದು ನೀನ್ ಮಾನ್ಯಂಗ್ ಕೊಟ್ಟಿದ್ದ ದುಡ್ಡು. ವಿಶ್ವಾಸನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗೋದಿಲ್ಲ. ಈ ದುಡ್ಡನ್ನ ಪೊಲೀಸವ್ರು ಕೊಟ್ಟು ನಿನ್ನನ್ನ ಒಳಗಾಕ್ಸ್ಬೋದಾಗಿತ್ತು. ಆದರೆ ಮತ್ತೆ ಇದೇ ದುಡ್ಡನ್ನು ಉಪಯೋಗಿಸಿ ನೀನು ಹೊರಗೆ ಬರ್ತೀಯ ಅನ್ನೋ ವಿಷಯ ನನಗೆ ಚೆನ್ನಾಗಿ ಗೊತ್ತಿದೆ. ಸಮಾಜನ ಯಾವತ್ತೂ ತುಳಿಯೋದಿಕ್ಕೆ ಹೋಗ್ಬೇಡ. ನೀನು ಈ ಸಮಾಜದ ಒಂದು ಭಾಗ ಅನ್ನೋದನ್ನ ಮರಿಬೇಡ. ನಿನ್ನ ಈ ಮಾಫಿಯಾನ ದೇವ್ರು ಯಾವತ್ತೂ ಮಾಫಿ ಮಾಡಲ್ಲ. ಎಕ್ಸ್ಕ್ಯೂಸ್ ಮೀ, ಈ ದುನಿಯಾದಲ್ಲಿ ಯಾರನ್ನು ಯಾರು ಮಾಫಿ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ ನೆನಪಿಗೆ ಹಲೋ ಸೆಲ್ಫಿ ಪ್ಲೀಸ್. ವೇದ ಹೇಳಿದ್ದೇವಣ್ಣ, ನನ್ನ ಜೊತೆಲಿರುವ ಆ ಒಳ್ಳೆಯವನು ಯಾರಂತ ನೋಡಿ ಅವನ ಕತೆ ಮುಗಿಸ್ಬಿಡು. ಅಣ್ಣ ಅವನು ತುಂಬ ಒಳ್ಳೆಯವನಣ್ಣ. ನೀನು ಇಷ್ಟು ದಿನ ಡೀಲ್ ಮಾಡಿರೋ ಅಷ್ಟೂ ಜನನೂ ಒಳ್ಳೆಯವರೇ. ಹಾಗಲ್ಲ ಅಣ್ಣ, ಅವನ ಹೆಸರು ಶಂಕರ ಅಂತ, ನಮ್ಮ ಏರಿಯಾ ಹುಡುಗ. ನಿಮ್ಮ ತಂಟೆಗೆ ಬರ್ದಿದ್ದಂಗೆ ನಾನು ನೋಡ್ಕೋತೀನಿ, ಬಿಟ್ಬಿಡೋಣ. ನಿನ್ನ ಮೇಲೆ ಇರುವ ನಂಬಿಕೆಗೆ ಅವನು ಬಿಡ್ತಾ ಇದ್ದೀನಿ. ಥ್ಯಾಂಕ್ಸ್ ಅಣ್ಣ. ಬಟ್ ಯಾವ ಕಾರಣಕ್ಕೂ ನಮ್ಮ ದಾರಿಗೆ ಮಾತ್ರ ಅಡ್ಡ ಬರಬಾರ್ದು. ಆಯ್ತಣ್ಣ, ನೀವೇನು ಯೋಚನೆ ಮಾಡ್ಬಿಡಿ, ಅದನ್ನ ನಾನು ನೋಡ್ಕೋತೀನಿ. ಇವನ್ ಯಾಕಲ್ಲಿಗೆ ಹೋದ? ಅಯ್ಯೋ ಶಂಕರ್, ಒಬ್ಳೆ ಎಲ್ಲೂ ಓಡಾಡ್ಬೇಡ ಆಶಿಕಾ. ಆ ವಿಪಿನ್ ನನ್ನ ಮೇಲಿನ ದ್ವೇಷಕ್ಕೆ ನೀನಿಗೆ ತೊಂದರೆ ಕೊಡ್ಬೋದು. ಆಶಿಕಾ, ಆ ವಿಪಿನ್ ಯಾರು? ಅವ್ರು ತುಂಬಾ ವರ್ಷದಿಂದ ನಮ್ಮ ತಂದೆಯವ್ರ ಜೊತೆಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ರು. ದಿಢೀರ್ ಅಂತ ಒಂದಿನ ವಿಪಿನ್ ಅಂಕಲ್ ನಮ್ಮ ತಂದೆ ಜೊತೆಗೆ ಜಗಳ ಮಾಡ್ಕೊಂಡು ಹೊರಟೋದ್ರು. ಆಮೇಲೆ ಗೊತ್ತಾಯ್ತು ಅದಕ್ಕೆ ಕಾರಣ ಡ್ರೈವರ್ ಮೂರ್ತಿ ಅಂಕಲ್ ನಮ್ಮ ತಂದೆಗೆ ತಂದು ಕೊಟ್ಟಿರೋ ಹೊಸ ಬ್ಯಾಟ್ರಿ ಪ್ರಾಜೆಕ್ಟ್ ಅಂತ. ಮೂರ್ತಿ ಯಾ ತಗೋ. ಹಾಯ್ ಡ್ಯಾಡ್. ಹಾಯ್. ಏನ್ ಇಷ್ಟೊಂದು ಖುಷಿಯಾಗಿದ್ದೀರಾ? ಮಗಳೇ, ನಾನು ಇಷ್ಟು ವರ್ಷ ಯಾವುದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ನೋ ಅದು ಇವತ್ತು ಆ ಮೂರ್ತಿಯಿಂದ ನನಗೆ ಸಿಕ್ತು. ಇನ್ಮೇಲೆ ಈ ಕಂಪ್ನಿನ ಎಷ್ಟು ದೊಡ್ಡ ಎಸ್ಟಾಬ್ಲಿಷ್ ಮಾಡ್ತೀನಿ ಅಂತ ನೋಡ್ತಾ ಇರು. ಹಾಗಾದ್ರೆ ಮೂರ್ತಿ ಅಂಕಲ್ ಇವ್ರ ತಂದೆ ಕೊಟ್ಟಿದ್ದ ಬ್ಯಾಟ್ರಿ? ಹೌದು ಮಾನ್ಯ.
ಅದೇ ನನ್ನ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿ ಪ್ರಾಜೆಕ್ಟ್. ಅಂದ್ರೆ ಈ ವಿಷಯ ರಾಜೇಶ್ಗೂ ಗೊತ್ತಾ? ಇಲ್ಲ ಮಾನ್ಯ, ರಾಜೇಶ ನನ್ನ ಪ್ರಾಣ ಸ್ನೇಹಿತ. ಅವನು ನನಗೆ ಯಾವತ್ತೂ ಮೋಸ ಮಾಡಲ್ಲ. ಮೋಸ್ಟ್ಲಿ ಮೂರ್ತಿ ಅಂಕಲು ದುಡ್ಡಿನ ಆಸೆಗೋಸ್ಕರ ಹೀಗೆ ಮಾಡಿದ್ದಾರೆ. ಆದ್ರೆ ಅವರೇ ಯಾಕೆ ಅವ್ರ ಮಗನ್ ಶೂಟ್ ಮಾಡಿದ್ರು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಮಾನ್ಯ, ಅವತ್ತಿನೊಬ್ರು NRI ಕೊಲೆ ಬಗ್ಗೆ ಹೇಳಿದ್ಯಲ್ಲ, ಅವ್ರನ್ನ ಯಾರು ಕೊಲೆ ಮಾಡಿದ್ದು? ಆ NRI ವೈಫೇ ಅವ್ರನ್ನ ಕೊಲೆ ಮಾಡಿದ್ದು. ಅಲ್ಲಿ ಗಂಡನ್ನ ಹೆಂಡ್ತಿನೇ ಕೊಲೆ ಮಾಡಿದ್ದಾಳೆ, ಇಲ್ಲಿ ಮಗನ್ನ ಅಪ್ಪನೇ ಕೊಲೆ ಮಾಡಿದ್ದಾನೆ. ಮೊದಲು ನೀನು ನೋಡಿದ್ದ NRI ಫೋಟೋಗೂ ವೇದನ್ಗೂ ಏನು ಸಂಬಂಧ ಅಂತ ನಾವು ಪತ್ತೆ ಹಚ್ಚಬೇಕು. ವೇದಣ್ಣ, ಏನ್ ಶಂಕರ, ಏನ್ ವಿಷಯ? ಯಾಕಣ್ಣ ಹೀಗೆ ಮಾಡಿದ್ರಿ? ನಾನೇನ್ ಮಾಡಿದೆ? ನಮ್ಮ ರಾಜೇಶನ್ನ ಯಾರಣ್ಣ ಕೊಂದಿದ್ದು? ರಾಜೇಶನ್ನ ಅವ್ರ ಅಪ್ಪನೇ ಸಾಯಿಸಿದ್ದು ಅಂತ ಎಲ್ಲ ಸಾಕ್ಷಿಗಳೇ ಹೇಳ್ತಿಲ್ವಾ? ಅದು ಕೋರ್ಟಿನ ಸಾಕ್ಷಿ, ಮನಸ್ಸಾಕ್ಷಿ ಅಂತ ಒಂದಿರುತ್ತಲ್ಲ. ಶಂಕರ, ಏನೇನು ಹೇಳ್ತಾ ಇರೋದು? ದೇವರಾಣೆಗೂ ರಾಜೇಶನ್ ಸಾವುಗೂ ನನಗೂ ಏನು ಸಂಬಂಧ ಇಲ್ಲ. ಹಾಗಾದ್ರೆ ಇವನ್ ಕೊಲೆಗೂ ನಿಮ್ಗೂ ಸಂಬಂಧ ಇದೆಯಾ? ನಾನು ಹೇಳ್ತೀನಿ ಬಾ ಶಂಕರ, ನಿಮ್ಮ ಮೊದಲು ಒಳಗಡೆ ಬಾ. ಆ ಸಬ್ ರಿಜಿಸ್ಟರು ಮತ್ತು NRIನ ಮುಗಿಸೋದಕ್ಕೆ ದೇವರಾಜ್ ನನಗೆ ಡೀಲ್ ಕೊಟ್ಟಿದ್ದ ನಿಜ. ಆದರೆ ನಾನು ಡೀಲ್ ಮಾಡೋಕ್ಕೆ ಮೊದಲೇ ಒಂದು ದಿನಕ್ಕೆ ಮುಂಚೆನೇ ಅವ್ರ ಕೊಲೆ ಆಗ್ತಿತ್ತು. ದೇವರಾಜ್ ನಾನೇ ಡೀಲ್ ಮಾಡ್ತಾ ಇದ್ದೀನಿ ಅಂತ ನಂಬಿದ್ದಾನೆ. ಡೀಲ್ ಮುಗೀತು, ದುಡ್ಡು ಬಂತು ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಆದರೆ ಅವರನ್ನೆಲ್ಲ ಅವ್ರ ಕಡೆಯವರೇ ಯಾಕೆ ಕೊಲೆ ಮಾಡಿದ್ರು ಅಂತ ನನಗಿನ್ನೂ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ರಾಜೇಶಿನ ವಿಷಯದಲ್ಲಿ ನಂದು ಇದುವರೆಗೂ ಏನೂ ಕೈವಾಡ ಇಲ್ಲ. ಅದು ಸರಿ, ಆ ಆಶಿಕಾನ ನಿಮ್ಮ ಹುಡುಗರು ಯಾಕೆ ಅಟ್ಯಾಕ್ ಮಾಡಿದ್ರು? ಅದು ಅವ್ರ ಅಪ್ಪನಿಗೆ ವಿಷಯ ಗೊತ್ತಾಗಿ ಡೀಲೇ ರಿವರ್ಸ್ ಆಗೋಯ್ತು. ಇನ್ನು ಅವಳ ತಂಟೆಗಂತೂ ನಾವು ಹೋಗಲ್ಲ. ಹಾಗೆ ಶಂಕರ, ನೀನು ಇನ್ಮೇಲೆ ದೇವರಾಜ್ ತಂಟೆಗೆ ಹೋಗಬಾರ್ದು. ನಾನಾಗಿ ಹೋಗಲ್ಲ, ಬಂದ್ರೆ ಬಿಡಲ್ಲ, ಬರ್ತೇನೆ. ಶಂಕರ 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 ನಿಂತ್ಕೊಳ್ಳೋ. ಶಂಕರ ಶಂಕರ ನನ್ನ ಪ್ರಾಜೆಕ್ಟ್ ಲಾಂಚ್ ಮಾಡೋದಕ್ಕೆ ಹಲವಾರು ರೀತಿಯಾದಂಥ ಒಳ್ಳೆ ದಾರಿಗಳಿವೆ. ನಮ್ಮ ಗುರಿ ಸಾಧನೆಗೆ ನಾವ್ಯಾವತ್ತೂ ತಪ್ಪು ದಾರಿನ ಹಿಡಿಬಾರ್ದು. ವಿಶ್ವಾಸನ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಶಂಕರ್, ಐ ಆಮ್ ಸಾರಿ. ಪರವಾಗಿಲ್ಲ ಮಾನ್ಯ. ಶಂಕರ್, ನಿನ್ನ ಬ್ಯಾಟ್ರಿ ಪ್ರಾಜೆಕ್ಟ್? ಅದ್ರ ಬಗ್ಗೆ ವರಿ ಮಾಡಬೇಡ ಮಾನ್ಯ. ಅವನು ನನ್ನ ಬ್ಯಾಟ್ರಿ ಪ್ರಾಜೆಕ್ಟ್ನ ಕದ್ದಿರ್ಬೋದು, ನನ್ನ ಟ್ಯಾಲೆಂಟ್ನಲ್ಲ. ನನಗಿನ್ನೂ ತುಂಬ ಐಡಿಯಾಸ್ ಇದೆ. ಸರಿ, ಬಾಯ್. ಅಷ್ಟೇನಾ? ಇನ್ನೇನು? ಪೆನ್ ಮೇಲೆ ಕೊಟ್ಟಿರೋದನ್ನ ಕೆನ್ನೆ ಮೇಲೆ ಕೊಟ್ರೆ? ಓಯ್, ಲುಕ್ ದೇರ್. ಮೂರ್ತಿ ಅಣ್ಣ, ಶಂಕರು, ಶಂಕರು, ನಿನಗೆ ಮಾಡಿದ ಮೋಸಕ್ಕೆ ಆ ದೇವರು ನನಗೆ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟಿದ್ದಾನೆ. ಆದ್ರೆ ಇದ್ರಲ್ಲಿ ನನ್ನ ಮಗಂದು ಏನೂ ತಪ್ಪಿಲ್ವಲ್ಲ. ಅವನು ಯಾಕೆ ಸಾಯ್ಬೇಕಾಗಿತ್ತು? ಶಂಕರು, ನನ್ನ ಮಗನ ನಾನೇ ಸಾಯಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಶಂಕರು, ಅವತ್ತೇನಾಯ್ತು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಯಾಕೆ ಹಿಂಗ್ ಮಾಡಿದೆ? ರಾಜೇಶ, ನನ್ನ ಪಾಪಿ ಕಣ, ಪಾಪಿ 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 ಪಾಪಿ.
ವಿದ್ಯಾನ ಸಂಪೂರ್ಣವಾಗಿ ನನ್ನ ಕಂಟ್ರೋಲ್ಗೆ ತಗೋತೀನಿ. ವಿದ್ಯಾ, ಕ್ಲೋಸ್ ಯುವರ್ ಐಸ್. ಊಟ ಮಾಡಬಾರೋ. ಈಗ ಇವಳನ್ನ ಸಂಪೂರ್ಣವಾಗಿ ನನ್ನ ಕಂಟ್ರೋಲ್ಗೆ ತಗೊಂಡಿದ್ದೀನಿ. ಈಗ ಇವಳು ನಾನು ಏನ್ ಹೇಳಿದ್ರು ಕೇಳ್ತಾಳೆ, ಏನ್ ಮಾಡಕ್ ಹೇಳಿದ್ರು ಮಾಡ್ತಾಳೆ. ಈಗ ನೋಡಿ ವಿದ್ಯಾ, ಮೆಣಸಿನಕಾಯಿ ತುಂಬಾ ಸಿಹಿಯಾಗಿರುತ್ತೆ ಅಲ್ವಾ? ಮೈಸೂರು ಪಾಕು ತುಂಬಾ ಕಹಿಯಾಗಿರುತ್ತೆ ಅಲ್ವಾ? ಹಾಯ್ ಶಂಕರ್, ಬಾ ಒಳಗೆ. ಮನೇಲೆಲ್ರೂ ರಿಲೇಟಿವ್ಸ್ ಮನೆಗೆ ಹೋಗಿದ್ದಾರೆ. ಮಾನ್ಯ, ನಿನ್ನ ಹ್ಯಾಂಡ್ ಬ್ಯಾಗ್ ಎಲ್ಲಿ? ನನ್ನ ಹ್ಯಾಂಡ್ ಬ್ಯಾಗಾ? ಯಾಕೆ? ಹೋಗಿ ತಗೊಂಬಾ. ಯಾಕೆ ಹೇಳು? ಮೊದಲು ನಿನ್ನ ಹ್ಯಾಂಡ್ ಬ್ಯಾಗ್ ತಗೊಂಬಾ. ಮಾನ್ಯ, ಇದು ನಿನ್ನ ರಿಸೀವರಾ? ಇಲ್ಲ ಶಂಕರ್, ಆದ್ರೆ ಇದು ನನ್ನ ಬ್ಯಾಗಲ್ಲಿ ಹೇಗೆ ಬಂತು? ಹಲೋ ಹಲೋ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಮಾನ್ಯ, ನಿನ್ನನ್ನು ಹಿಪ್ನಟೈಸ್ ಮಾಡಿ ಈ ರಿಸೀವರ್ ಮುಖಾಂತರ ಕಂಟ್ರೋಲಿಗೆ ತಗೊಂಡಿದ್ದಾರೆ. ನಾನು ಯಾಕೆ ಹಾಗೆ ನಡ್ಕೊಂಡೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಅವತ್ತು ಏನ್ ನಡೀತು ಅಂತ ನನಗೆ ಗೊತ್ತಿಲ್ಲ. ಹೇಗೆ ನಿನ್ನನ್ನು ಕಂಟ್ರೋಲಿಗೆ ತಗೊಂಡು ನನ್ನನ್ನು ಟಾರ್ಗೆಟ್ ಮಾಡಿದ್ರು, ಅದೇ ರೀತಿ ಮೂರ್ತಿ ಅಂಕಲ್ನ ಕಂಟ್ರೋಲಿಗೆ ತಗೊಂಡು ರಾಜೇಶನ್ನ ಮುಗಿಸಿದ್ದಾರೆ. ಅದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ. ನಾನು ಯಾಕೆ ಈ ರೀತಿ ಮಾಡಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಹೌದು ಶಂಕರ್, ನನ್ನ ಕ್ರೈಮ್ ಪ್ರೋಗ್ರಾಮ್ನಲ್ಲಿ ಕೂಡ ಅಪರಾಧಿಗಳು ಒಂದೇ ತರ ಹೇಳಿದ್ದಾರೆ. ಮಾನ್ಯ, ಈ ಕೊಲೆನ ದೇವರಾಜ್ ಮಾಡಿಸಿಲ್ಲ, ವೇದನೂ ಮಾಡಿಸಿಲ್ಲ, ಆಶಿಕಾ ಅವ್ರ ತಂದೆನೂ ಮಾಡಿಸಿಲ್ಲ, ಬೇರೆ ಯಾರೋ ಮಾಡಿಸ್ತಾ ಇದ್ದಾರೆ. ಆ ಇಂಟೆಲಿಜೆಂಟ್ ಪರ್ಸನ್ ಯಾರು ಅಂತ ನಾನು ಕಂಡುಹಿಡಿತೀನಿ. ಬರ್ತೀನಿ ಮಾನ್ಯ. ಸುಳಿವು ಬೇಕೆ ಬೇಲಿ ದಾಟು, ತಿಳಿವು ಬೇಕೆ ಕೋಟೆ ದಾಟು, ತಿರುವು ಬೇರೆ ಬೇರೆ ಇಲ್ಲಿ ನೋಡು. ಸುಳಿವು ಬೇಕೆ ಬೇಲಿ ದಾಟು, ತಿಳಿವು ಬೇಕೆ ಕೋಟೆ ದಾಟು, ತಿರುವು ಬೇರೆ ಬೇರೆ ಇಲ್ಲಿ ನೋಡು. ಸೋಲೆ ಇಲ್ಲ ಎಂದು ಮುಂದೆ ಸಾಗೋ ನಾಯಕ, ಕಣ್ಣ ಮುಂದೆ ಬೀಳಬೇಕು ವೈರಿ ಜಾತಕ. ಗರುಡನಂತ ಕಣ್ಣು ಬೇಕು, ಹಿಡಿ ಹಿಡಿ ನಡಿ ನಡಿ. ನುಗ್ಗೋ ಗೆಳೆಯ, ನುಗ್ಗೋ ಸಮಯ, ಕಟ್ಟು ತೊಡೆಯ, ನಿಂದೇ ಸಮಯ. ಕರ್ಷಣಂ ಕರ್ಷಣಂ ಕರ್ಷಣಂ. ಯಾರೇ ಎದುರಿರಲಿ, ಯಾರೇ ಹೆದರಿಸಲಿ, ನೀನು ಜಗದೆ ನಡೆಯಲೇಬೇಕು. ಏನೇ ಕಷ್ಟ ಬರಲಿ, ಏನೇ ನಷ್ಟವಿರಲಿ, ನೀನು ಕುಗ್ಗದೆ ಸಾಗಲೇಬೇಕು. ಮೂಲ ಏನಿದೆ ಕೆದಕುತ್ತಿರು, ಜೀವ ಹೋದರು ಹೆದರದಿರು.
ಛಲದ ಒಡೆಯ ಗೆಲುವೆ ಗೆಳೆಯ ಹಾವಿನಂತೆ ಹೆಜ್ಜೆ ಹಾಕು ಹಿಡಿ ಹಿಡಿ ನಡಿ ನಡಿ ನುಗ್ಗೋ ಗೆಳೆಯ ನುಗ್ಗೋ ಸಮಯ ತಟ್ಟು ತೊಡೆಯ ನಿಂದೇ ಸಮಯ ರಾಜೇಶನನ್ನ ಅವರಪ್ಪ ಯಾಕೆ ಸಾಯಿಸಿದ್ರು ಹೇಳಣ್ಣ. ಧೈರ್ಯ ಎದೆಯಲಿದೆ ವೇಗ ಮಿದುಳಲಿದೆ ಯಾರು ನಿನ್ನನ್ನು ತಡೆಯುವ ವೀರ ಬೇರು ಹುಡುಕುವುದು ವೈರಿ ಬಗೆಯುವುದು ನಿನ್ನ ಮುಂದಿನ ಕಾಯಕ ಧೀರ ಪ್ರೀತಿ ಕಾಯುವ ಹೊಣೆ ನಿನ್ನದು ಬೇಟೆ ಆಡುವ ಗುರಿ ನಿನ್ನದು ನಿನಗೆ ನಿನಗೆ ಜಯವೂ ನಿನಗೆ ಉಡದ ಹಾಗೆ ಹಿಡಿಯಬೇಕು ಹಿಡಿ ಹಿಡಿ ನಡಿ ನಡಿ ನುಗ್ಗೋ ಗೆಳೆಯ ನುಗ್ಗೋ ಸಮಯ ತಟ್ಟು ತೊಡೆಯ ನಿಂದೇ ಸಮಯ ಕರ್ಷಣಂ 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 ಈ ಎಲ್ಲ ಕೊಲೆಗಳು ಪಬ್ಲಿಕ್ ಪ್ಲೇಸಲ್ಲೇ ನಡೆದಿವೆ. ಕೊಲೆ ಮಾಡಿದವರು ಸಾಕ್ಷಿ ಸಮೇತ ಸಿಕ್ಬಿದ್ದಿದ್ದಾರೆ. ಪೊಲೀಸ್ ಅವ್ರಿಗೆ ಇದರ CCTV ಫುಟೇಜ್ ಕೂಡ ಸಿಕ್ಕಿದೆ. ಕೊಲೆನ ನೋಡಿದಂಥ ಪ್ರತ್ಯಕ್ಷ ಸಾಕ್ಷಿಗಳು ಇದ್ದಾರೆ. ಹಾಗಾಗಿ ಪೊಲೀಸ್ ಅವರು ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ. ಚಾರ್ಜ್ ಶೀಟನ್ನು ಫೈಲ್ ಮಾಡಿ ಕೇಸ್ಗಳನ್ನ ಕ್ಲೋಸ್ ಮಾಡಿದ್ದಾರೆ. ಸೊ ಈ ಕೊಲೆಗಳನ್ನ ಯಾರು ಮಾಡಿಸಿದಾರೋ ಅವ್ರು ಪೊಲೀಸ್ಗಿನ್ನ ತುಂಬಾನೇ ಇಂಟೆಲಿಜೆಂಟ್. ಚಂದ್ರಕಾಂತ್ನ ಅವನ ಸ್ನೇಹಿತ ಸೂರ್ಯಪ್ರಕಾಶ ಕೊಲೆ ಮಾಡಿದ್ದಾನೆ. ಇನ್ನು ಈ NRIನ ಅವನ ಹೆಂಡತಿ ಹೇಮಾಶ್ರೀನೇ ಕೊಲೆ ಮಾಡಿದ್ದಾಳೆ. ಚಂದ್ರಕಾಂತ್, ಸೂರ್ಯಪ್ರಕಾಶ್, ಹೇಮಾಶ್ರೀ ಈ 3 ಜನ ಒಂದೇ ಕಾಲೇಜಲ್ಲಿ ಓದಿರೋದು. 1984 ಬ್ಯಾಚ್. ಸೊ ಇದೇ ಬ್ಯಾಚಲ್ಲಿ ಓದಿ ಈ 3 ಜನರ ಬಗ್ಗೆ ವಿಷಯ ತಿಳಿದಿರೋ ಯಾರೋ ಒಬ್ರು ಈ ಕೊಲೆಗಳನ್ನ ಮಾಡಿಸಿರ್ಬೋದು. ಈ ಬ್ಯಾಚಲ್ಲಿ ಓದಿರೋಂಥ ಪ್ರತಿಯೊಬ್ಬರನ್ನು ನಾವು ವಿಚಾರಣೆ ಮಾಡಾಯ್ತು. ಅದರಲ್ಲಿ ಕೆಲವರು ಈಗಾಗಲೇ ತೀರೋಗಿದ್ದಾರೆ, ಇನ್ನು ಕೆಲವರು ವಿದೇಶದಲ್ಲಿ ಸೆಟ್ಲ್ ಆಗಿದ್ದಾರೆ. ಆದರೆ ಅವ್ರು ಯಾರು ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ. ಈ ಬ್ಯಾಚಲ್ಲಿ ವಿಚಾರಣೆಗೆ ಈಗ ಉಳಿದಿರೋದು ಒಬ್ಬರೇ, ಸೈಕ್ಯಾಟ್ರಿಸ್ಟ್ ರಾಮಕೃಷ್ಣ. ಅಂದ್ರೆ ಆ ಸೈಕಿಯಾಟ್ರಿಸ್ಟೇ ಕಲ್ಪ್ರಿಟ್ಟ? ಇದ್ರೂ ಇರ್ಬೋದು. ಇದು ನನ್ನ ಕಾಲೇಜ್ ಡೇಸ್ ಗ್ರೂಪ್ ಫೋಟೋ, 1984 ಬ್ಯಾಚ್ದು. ಈ ಫೋಟೋದಲ್ಲಿರೋ ಚಂದ್ರಕಾಂತ್ ಕೊಲೆಯಾದ ವಿಷಯ ಗೊತ್ತಾಯ್ತು. ಸೂರ್ಯಪ್ರಕಾಶೇ ಅವನನ್ನು ಕೊಲೆ ಮಾಡಿದ್ದು ಅಂತ ಗೊತ್ತಾದಾಗ ನಂಗೆ ನಂಬೋಕೆ ಆಗಲಿಲ್ಲ. ಯಾಕಂದ್ರೆ ಕಾಲೇಜಲ್ಲಿ ಅವರಿಬ್ರು ಕ್ಲೋಸ್ ಫ್ರೆಂಡ್ಸು. ಈ ಫೋಟೋದಲ್ಲಿರೋ ಹೇಮಾಶ್ರೀ ಈಗ ಫಾರಿನ್ನಲ್ಲಿ ಸೆಟ್ಲ್ ಆಗಿದ್ದಾಳೆ. ಸರ್, ನೀವು ಓದಿದ್ದು ಇಂಜಿನಿಯರಿಂಗ್ ಅಲ್ವಾ? ಸೈಕ್ಯಾಟ್ರಿಸ್ಟ್ ಹೇಗಾದ್ರೆ? ನಾನು ಓದಿದ್ದು ಇಂಜಿನಿಯರಿಂಗ್ಗೆ, ಆದರೆ ಹಾಬಿಯಾಗಿ ಹಿಪ್ನಾಟಿಸಮ್ ಕಲ್ತಿದ್ದೆ. ಮುಂದೆ ಅದೇ ವೃತ್ತಿಯಾಗೋಯ್ತು. ಹಾಂ, ಹಿಪ್ನಾಟಿಸಮ್ ಅಂದ ತಕ್ಷಣ ಈ ಫೋಟೋದಲ್ಲಿ ಇಲ್ಲದೆ ಇರೋ ಇನ್ನೊಬ್ಬ ವ್ಯಕ್ತಿ ನೆನಪಿಗೆ ಬಂದ ನೋಡಿ. ಅವನೇ ನನ್ನ ಕ್ಲೋಸ್ ಫ್ರೆಂಡು ಕಿಟ್ಟಿ. ನಾನು ಕಿಟ್ಟಿ ಇಬ್ಬರು ಒಬ್ಬರು ಸ್ವಾಮೀಜಿ ಹತ್ರ ಹಿಪ್ನಾಟಿಸಮ್ ಕಲಿಯೋಕ್ಕೆ ಹೋಗ್ತಿದ್ವಿ. ಕಿಟ್ಟಿ, ಇದಕ್ಕೆ ಏಕಾಗ್ರತೆ ಬಹಳ ಮುಖ್ಯ. ಮನಸ್ಸು ಚಂಚಲವಾಗಬಾರ್ದು. ಇವತ್ತಿಗೆ ಇಷ್ಟು ಸಾಕು. ಇನ್ಮುಂದೆ ಪ್ರಯೋಗಾತ್ಮಕ ಪರೀಕ್ಷೆಗಳನ್ನು ಮಾಡಿ ನೋಡೋಣ. ಕಿಟ್ಟಿ, ರಾಮಕೃಷ್ಣ, ನೀವಿನ್ನು ಹೊರಡಬಹುದು. ಶುಭವಾಗಿ. ನನಗೆ ಚೆನ್ನಾಗಿ ಗೊತ್ತು. ಏನ್ ಗೊತ್ತು ಕಿಟಿ? ನಿಜ ಹೇಳು, ನೀನ್ ಡಿಸ್ಟರ್ಬ್ ಮಾಡಿದ ಅಕ್ಕಿಗಳ ಅಥವಾ ನಿಮ್ ಹುಡುಗಿಯೇ ಮಶ್ರಿನ? ಸುಮ್ನೆ ಲಾಡಿ ಕಡ ನೀನು. ನಾಚಿಕೆ. ನೀನ್ ಹೇಳಿಲ್ಲ ಅಂದ್ರೆ ನನಗೆ ಗೊತ್ತಾಗಲ್ವಾ? ಕಳ್ಳ. ಕಾಲೇಜ್ ಹೋಗೋಣ. ಅಮ್ಮ, ಕಾಲೇಜಿಗೆ ಟೈಮ್ ಆಯ್ತು. ತಗೋಪ್ಪ. ಬರ್ತೀನಮ್ಮ. ಕಿಟ್ಟಿ,
ನೀನು ಈ ವರ್ಷ ಪರೀಕ್ಷೆ ಮುಗಿದ್ಮೇಲೆ ಕೆಲ್ಸಕ್ಕೆ ಸೇರ್ಕೋತೀಯಲ್ವಪ್ಪ? ಹೌದಮ್ಮ, ಕೆಲ್ಸಕ್ಕೆ ಸೇರ್ಕೋ. ಕಿಟಿ ಬಾರೋ, ಟೈಮ್ ಆಯ್ತು. ಬರ್ತೀನಮ್ಮ. ಬರ್ತೀನಪ್ಪ. ಆಯ್ತಪ್ಪ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ರಾಮಕೃಷ್ಣ, ನಿನ್ ಸೈಕಲ್ ಅಲ್ಲಿ ಟ್ರಿಪಲ್ಸ್ ಹೋಗ್ಬೋದಲ್ವೇನೋ? ಸದ್ಯ ಕಪ್ಪಲ್ಸ್ ಹೋಗ್ಬೋದಂತ ಕೇಳಿಲ್ವಲ್ಲ. ತಗೋ ಓಡ್ಸು. ನಡಿಲೆ ನಡಿಲೆ. ರೈಟ್. ಹೇಮಾ, ಬಾ ಗಾಡಿಯಲ್ಲಿ ಕೂತ್ಕೋ. ಬರ್ತೀನಿ. ಇದೇನ್ ಕಾರ ಗಾಡಿ ಅನ್ನೋದಕ್ಕೆ? ಸೈಕಲ್ ತಾನೆ, ಅದು ನಿಂದಲ್ಲ. ನಡಿ. ಹೇಮಾ, ಪರೀಕ್ಷೆ ಮುಗಿಲಿ, ಕೆಲ್ಸಕ್ಕೆ ಸೇರ್ಕೊಂಡು ನಿನ್ ಮದ್ವೆಗ್ ಜಮ್ ಅಂತ ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ. ಈಗಾಗ್ಲೇ ನಮ್ಮಪ್ಪ ನನ್ಗೆ ಬೇರೆ ಸಂಬಂಧ ನೋಡಿದ್ದಾರೆ. ನೀನಿನ್ ಲೇಟ್ ಮಾಡಿದ್ರೆ ಕಷ್ಟ ಆಗುತ್ತೆ. ನೋಡು ಕಿಟ್ಟಿ, ನಂಗೆ ನಿನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ಲ. ನಾನು ಅಷ್ಟೇ ಹೇಮಾ, ನಿನ್ನನ್ನು ಬಿಟ್ಟಿರೋಕ್ಕಾಗೋದಿಲ್ಲ. ಕಿಟ್ಟಿ, ನಿಮ್ ಫ್ರೆಂಡ್ ಎಲ್ಲಿ? ಲೋ ಕಿಟಿ, ಕಷ್ಟ ಸುಖ ಮಾತಾಡ್ಕೊಂಡು ಬೇಗ ಕಾಲೇಜಿಗೆ ಬನ್ನಿ, ನಂಗೆ ಟೈಮ್ ಆಯ್ತು, ನಾನು ಹೋಗಿರ್ತೀನಿ. ರಾಮಕೃಷ್ಣ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಈಗ ನಾನು ಹೇಳ್ದಂಗೆ ನೀನು ಮಾಡಬೇಕು. ನನ್ನನ್ನು ಸುತ್ತು. ಮೂವ್. 1 2 3 4 5 6 7 8 9 10. ನಿಂತ್ಕೋ, ತಿರ್ಗು ಈ ಕಡೆ, ಹೊರಗ್ ಬಾ. ಲೋ, ಏನೋ ಮಾಡ್ದೆ? ಈ ದೇವ್ರನ್ನ ಸುತ್ತಾ ಇದ್ದೆ. ಏನ್ ವರ ಬೇಕು ಕೇಳು. ವರ ಕೇಳ್ಬೇಕಾ ನಿನ್ನ? ನಿಂತ್ಕೊಳ್ಳೋ. ಆರ್ಕೆ ನಿಲ್ಲೋ. ಕಿಟಿ, ರಾಮಕೃಷ್ಣ, ಈಗ ನೀನು ನನ್ನ ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ತಾ ಇರಬೇಕು. ನಾನು ಹೇಳ್ದ ಹಾಗೆ ನೀನು ಕೇಳ್ತೀಯ. ಈ ಮರ ಹತ್ತು. 1 2 3 4 5 6 7 8 9 10. ನಿಂತ್ಕೋ. ರಾಮಕೃಷ್ಣ, ಈಗ ನೀನು ಹೊರಗೆ ಬರಬೇಕು. ಲೋ, ನನಗೆ ಮರ ತಗ ಬರಲ್ಲ ಕಣ, ಏನೋ ಮಾಡ್ದೆ. ಹೊರ ಕೊಡೋದೇರು ಯಾವಾಗ್ಲೂ ಮೇಲೇನೆ ಇರ್ಬೇಕು, ಅಲ್ಲೇ ಇರು. ಕಿಟಿ ಪ್ಲೀಸ್ ಕಣ, ಇಳಿಸೋ. ಇಳಿಸ್ತೀನಿ, ಇರೋ. ಭಯ ಆಗ್ತದೆ ಕಣ, ಇಳಿಸೋ. ನಿಮಗೆ ವಶೀಕರಣ ವಿದ್ಯೆ ಸಂಪೂರ್ಣವಾಗಿ ಒಲ್ದಿದೆ. ಆದರೆ ನೀವು ಈ ವಿದ್ಯೆಯನ್ನ ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸ್ಬೇಕು. ಆಯ್ತು ಗುರುಗಳೇ. ಗುರುಗಳೇ, ಇನ್ನು 10 ದಿನ ಇಲ್ಲಿಗೆ ಬರೋಕ್ಕಾಗಲ್ಲ, ಎಕ್ಸಾಮ್ಸ್ ಇದೆ. ಅದರ ಕಡೆ ಗಮನ ಕೊಡಿ. ಒಳ್ಳೆಯದಾಗಲಿ. ಕಿಟಿ, ಆ ಪೇಪರ್ ಕೊಡೋ ಬೇಗ. ಚಂದ್ರು, ಪೇಪರ್ ಕೊಡ. ಇರೋ ಕೊಡ್ತೀನಿ. ಕಿಟಿ, ಬಿಡು. ರೋಲ್ ನಂಬರ್ 309 ಯಾರು? ನಂದೇ ಸರ್. 316 ನಾನೇ ಸರ್. ನೀವಿಬ್ರು ಹೊರಗಡೆ ಬನ್ನಿ. ಸರ್, ನಮ್ಮ ಚಂದ್ರದೇನು ತಪ್ಪಿಲ್ಲ ಸರ್. ಆ ಕಿಟ್ಟಿನೇ ಬೇಕು ಅಂತ ಪೇಪರ್ ಕಿತ್ಕೊಂಡಿದ್ದು ಸರ್. ಇಲ್ಲ ಸರ್, ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ. ಕಿಟ್ಟಿ ನಮ್ಮ ಕಾಲೇಜ್ಗೆ ಟಾಪರ್, ಯಾರು ಬೇಕಾದ್ರೆ ಕೇಳಿ ಸರ್. ಸರ್, ಬೇಕಂದ್ರೆ ನಮ್ಮ ಚಂದ್ರದ ಹ್ಯಾಂಡ್ ರೈಟಿಂಗ್ ನೋಡಿ ಸರ್, ಯಾರು ಇಂಟೆಲಿಜೆಂಟು ಅಂತ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸರ್. ಕಿಟ್ಟಿ, ಯು ಆರ್ ಡಿಬಾರ್ಡ್.
ಕಿಟ್ಟಿ ಇನ್ನು ಎಷ್ಟು ದಿನ ಅಂತ ಹೀಗೆ ಕೂತಿರ್ತೀಯ? 4 ಕಾಸು ಸಂಪಾದನೆ ಮಾಡೋ ದಾರಿ ನೋಡ್ಕೋಬಾರ್ದಾ? ಪರಿಚಯದವ್ರದ್ದು ಫೋಟೋ ಸ್ಟುಡಿಯೋ ಇದೆ, ಅಲ್ಲಿ ಕೆಲ್ಸಕ್ಕೆ ಸೇರಿಸ್ತೇನಪ್ಪ. ಸರಿಯಪ್ಪ, ಸೇರ್ಕೋತೀನಿ. ಓ ಆರ್ಕೆ, ಬಾರ ಕೂತ್ಕೊಳ್ಳೋ. ಮತ್ತೆ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಾ? ಹಾಂ ಇದ್ದೀನಿ. ಕಾಫಿ ಟೀ ಏನಾದರೂ ಕುಡಿತೀಯಾ? ಇಲ್ಲ ಕಣೋ, ಏನು ಬೇಡ. ಹೇಮರ್ಷಿಗೆ ಮದುವೆ ಫಿಕ್ಸ್ ಆಗಿದೆ ಅಂತೆ ಕಣೋ. ಯಾರೋ ಫಾರಿನ್ ಹುಡುಗ, ಅಲ್ಲೇ ಹೋಗಿ ಸೆಟ್ಲ್ ಆಗ್ತಾಳಂತೆ. ನಿನ್ಗ್ಯಾರು ಹೇಳಿದ್ರು? ಹೇಮರ್ಷಿನೇ ಹೇಳಿದ್ದು ಕಣೋ. ಕಿಟ್ಟಿ, ಬೆಳಗ್ಗೆ ಬೇಗ ಬಾರಪ್ಪ, ಕಾಲೇಜಿಗೆ ಗ್ರೂಪ್ ಫೋಟೋ ತೆಗಿಬೇಕು. ಸರಿ ಅಣ್ಣ. ಕಿಟ್ಟಿ, ಅಲ್ಲೆಲ್ಲ ರೆಡಿ ಮಾಡ್ಕೋ, ನಾನು ಪ್ರಿನ್ಸಿಪಾಲ್ ನೋಡ್ಕೊ ಬರ್ತೀನಿ. ಸರಿ ಅಣ್ಣ. ಲೋ, ಅಲ್ಲಿ ನೋಡು, ಕಿಟ್ಟಿ ಬರ್ತಾವನೆ. ಓ ಕಿಟ್ಟಿ, ಏನಮ್ಮ ನಿನ್ನ ಅವತಾರ? ಓ ಕ್ಯಾಮ್ರಾ ಅಂದ್ರೆ ನಮ್ ಕಿಟ್ಟಿ ಫೋಟೋಗ್ರಾಫರು. ಅಲ್ಲಲ್ಲ, ಅಸಿಸ್ಟೆಂಟು. ಅಸಿಸ್ಟೆಂಟು. ಲೋ ಕಿಟ್ಟಿ, ಹಾಯ್ ಸೂರಿ. ಹಾಯ್ ಚಂದ್ರು. ಹಾಯ್. ಏನೇಮ್ಮ ಮದುವೆ ಫಿಕ್ಸ್ ಆಗಿದೆ, ಫಾರಿನ್ ಹುಡ್ಗ ನಮ್ಮನ್ನೆಲ್ಲ ಇಲ್ಲ ಮಿಸ್ ಮಾಡಲ್ಲ. ಕರ್ದಿಲ್ಲ ಅಂದ್ರೆ ನಾವು ಬಿಡ್ಬೇಕಲ್ಲ. ಹಾಗಾದ್ರೆ ಆ ಕಿಟ್ಟಿ ಅಷ್ಟೇ ಹುಡ್ಗ ಏನ್ ಮಾಡ್ಕೊಂಡಿದ್ದಾನೆ? ಆಕ್ಚುಲಿ ಅವರು ಫಾರಿನ್ ಅಲ್ಲಿ ಬಿಸ್ನೆಸ್ ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲೋ. ಅದು ಲಾಸ್ಟ್ ಡೇ ಬೇರೆ ಇವತ್ತು. ಸ್ಮೈಲ್. ಆಮೇಲೆ ಒಬ್ಬೊಬ್ರು ಒಂದೊಂದು ಕಡೆ ಹೋಗ್ಬಿಟ್ವಿ. ಈಗ ಆ ಕಿಟ್ಟಿ ಎಲ್ಲಿದ್ದಾನೋ, ಹೇಗಿದ್ದಾನೋ ಒಂದು ಗೊತ್ತಿಲ್ಲ. ಈ ಫೋಟೋ ನನ್ನ ಹಳೆ ನೆನಪುಗಳಿಗೆಲ್ಲ ಜೀವ ಕೊಡ್ತು. ತಗೊಳ್ಳಿ. ಲೋ ಶಂಕರ, ಬೆಳಿಗ್ಗೆಯಿಂದ ಎಲ್ಲೋ ಹೋಗಿದ್ದೆ? ನೀನ್ ಹುಡ್ತಪ್ಪ ಅಂತ ಸ್ಪೆಷಲ್ ಆಗಿ ಅಡಿಗೆ ಮಾಡ್ಕೊಂಡು ನಿನ್ಗೋಸ್ಕರ ಕಾಯ್ತಾ ಇದೀವಿ. ಇರು ಬಂದೆ. ಅಣ್ಣ ಬಂದ್ಯಾ? ಅಣ್ಣ ವಿಶ್ ಹ್ಯಾಪಿ ಬರ್ತ್ಡೇ. ಬೆಳಿಗ್ಗೆಯಿಂದ ಎಲ್ಲೋ ಹೋಗಿದ್ದೆ? ಫೋನ್ ನೋಡಿದ್ರೆ ಮನೆಯಲ್ಲೇ ಬಿಟ್ಟು ಹೋಗಿದ್ಯಾ? ನಿನ್ ಫ್ರೆಂಡ್ಸ್ ಅಂತೂ ಬಂದು ಬಂದು ನಿನ್ನನ್ ಕೇಳ್ತಿದ್ರು. ಮಾನಿ ಅವ್ರ ಪಾಪ ಎಷ್ಟು ಫೋನ್ ಮಾಡಿದ್ರು ಗೊತ್ತಾ? ತಗೋ ಫೋನ್ ಮಾಡು. ತಗೋ. ಅಣ್ಣ ಅಣ್ಣ, ಬೇಗ ಬಂದು ಅಪ್ಪಂಗೆ ಪಾಯಸ ತಗೊಂಡೋಗಿ ಕೊಡು. ಶಂಕರ, ಜೀವನದಲ್ಲಿ ಎಲ್ಲದಕ್ಕೂ ಆಸೆ ಪಡು. ನಿನ್ನ ಆಸೆಗೂ ಕನಸಿಗೂ ಲಿಮಿಟ್ಟೇ ಇರಬಾರದು.
ನಿನ್ನ ಆ ಕನಸು ಒಳ್ಳೆಯ ಗುರಿ ಸಾಧನೆಗೆ ಇರಬೇಕು, ದುರಾಸೆಯಾಗಬಾರದು. ಕನಸು ಗುರಿಯಾದಾಗ 4 ಜನರಿಗೋಸ್ಕರ ಬದುಕಬೇಕು ಅನಿಸುತ್ತೆ. ಅದೇ ಕನಸು ದುರಾಸೆಯಾದಾಗ ನಮಗೋಸ್ಕರ ಮಾತ್ರ ಬದುಕಬೇಕು ಅನಿಸುತ್ತೆ. ಅಂಥ ಒಂದು ಬದುಕನ್ನು ಯಾವತ್ತೂ ಯಾವ ಪರಿಸ್ಥಿತಿಯಲ್ಲೂ ಬಾಳೋಕೆ ಆಸೆ ಪಡಬೇಡ. ನಿನ್ನ ಕನಸಿನ ಗುರಿ ಮುಟ್ಟೋಕೆ ಯಾವ ಸಂದರ್ಭದಲ್ಲೂ ಇನ್ನೊಬ್ಬರನ್ನು ತುಳ್ಕೊಂಡು ಹೋಗಬೇಡ. ಅದರಿಂದ ನೀನು ಪಡ್ಕೊಳ್ಳೋ ಲಾಭಕ್ಕಿಂತ ಅವರು ಕಳ್ಕೊಳ್ಳೋದು ತುಂಬಾ ದೊಡ್ಡದಾಗಿರುತ್ತೆ. ಆ ಕನಸಿನ ಗುರಿ ಮುಟ್ಟೋಕೆ ನೀನು ಪಡೋ ಕಷ್ಟದಲ್ಲಿ ಬರೋ ಕಣ್ಣೀರು ನಿನ್ನದಾಗಿರಲಿ. ಅದು ಬೇರೆಯವರ ಕಣ್ಣೀರಾಗದೇ ಇರೋ ಹಾಗೆ ನೀನು ನೋಡ್ಕೊ. ತಗೋ. ಹಲೋ, ಹೇಳು ಮಾನ್ಯ. ಶಂಕರ, ತಗೋ ಪಾಯಸ ಕುಡಿ. ಶಂಕರ್ ಕುಡಿತಾ ಇರು, ನಾ ಬಂದೆ. ಹಲೋ ಶಂಕರ್. ಹಾ ಶಂಕರ್ ಎಲ್ಲಿದ್ಯಾ? ಬೆಳಗ್ಗೆಯಿಂದ ನಿನ್ ಬರ್ಡೇಗೆ ವಿಶ್ ಮಾಡ್ಬೇಕು ಅಂತ ಶಂಕರ, ತಗೋ ಹೊಸ ಬಟ್ಟೆ, ನಿಮ್ಮ ಅಪ್ಪ ತಂದಿರೋದು. ಬರ್ತಿದ್ದೀನಿ. ಓಕೆ, ಸ್ನಾನ ಮಾಡಿ ಈ ಬಟ್ಟೆ ಹಾಕೋ. ಶಂಕರ್ ತಗೊಳ್ಳೋ. ಹಲೋ ಶಂಕರ್, ಮಾತಾಡು. ಕೇಳಿಸ್ತಾ ಇಲ್ವಾ? ಹಲೋ ಶಂಕರ್, ಮಾತಾಡು. ಹಲೋ ವಡೆ ಮಾಡ್ತಾ ಇದ್ದೀನಿ. ಪಾಯಸ ಕೊಟ್ಟು ಬಂದೆ, ಹೊಸ ಬಟ್ಟೆನೂ ಕೊಟ್ಟು ಬಂದೆ. ನೀವು ಹೇಗೆ ಹೇಳ್ತಿರೋ ಹಾಗೆ ಆಯ್ತು. ಸರಿ. ಸರೋಜ, ಒಂದು ಮಾತು ಹೇಳ್ತೀನಿ. ಮಕ್ಕಳನ್ನ ಆದಷ್ಟು ಚೆನ್ನಾಗಿ ನೋಡ್ಕೊ. ಏಕೆಂದ್ರೆ ಮಕ್ಕಳು ನಮಗೆ ದೇವರ ಸಮಾನ ಕಣೆ. ನಮ್ಮ ಮಗ ಶಂಕರ ಇದ್ದಾನಲ್ಲ, ಅವನು ಎಷ್ಟು ಒಳ್ಳೆ ಹುಡುಗ ಗೊತ್ತಾ? ಇಂಥ ಜಾಗದಲ್ಲಿದ್ರು ಎಲ್ಲರ ಹತ್ರ ಅವನು ಒಳ್ಳೆ ಹೆಸರು ತಗೊಂಡಿರೋದು ನೋಡಿದ್ರೆ ನನಗೆ ಎಷ್ಟು ಹೆಮ್ಮೆ ಅನಿಸುತ್ತೆ ಗೊತ್ತಾ? ಇನ್ನು ನಮ್ಮ ಮಗಳು, ಅವಳು ಪ್ರೀತಿ ನೋಡ್ತಿದ್ರೆ ನನ್ನ ತಾಯಿ ಜ್ಞಾಪಕಕ್ಕೆ ಬರ್ತಾಳೆ. ಇನ್ನು ನಿನ್ನ ಬಗ್ಗೆ ಹೇಳಬೇಕು ಅಂದ್ರೆ, ಮೇಲ್ನೋಟಕ್ಕೆ ನೀನು ನನ್ನನ್ನ ಯಾವಾಗಲೂ ಬೈತಿರ್ತೀಯ, ಆದ್ರೆ ನಿನ್ನ ಹೃದಯದಲ್ಲಿ ನನ್ನ ಬಗ್ಗೆ ವಿಪರೀತ ಪ್ರೀತಿ ಇಟ್ಕೊಂಡಿದೀಯ. ಆ ದೇವರಲ್ಲಿ ಬೇಡ್ಕೊಳ್ಳೋದಿಷ್ಟೇ, ಮುಂದಿನ ಜನ್ಮ ಅಂತ ಹೊಂದಿದ್ರೆ ನೀನು ನನ್ನ ತಾಯಿಯಾಗಿ, ನಾನು ನಿನ್ನ ಮಗನಾಗಿ ನಿನ್ನ ಸೇವೆ ಮಾಡಬೇಕು ಅಂತ ನನ್ನ ಆಸೆ ಅಷ್ಟೇ, ಬೇರೆ ಏನೂ ಇಲ್ಲ. ಸರೋಜಾ, ಸರೋಜಾ, ಅಣ್ಣ ಅಣ್ಣ, ಎಷ್ಟೊತ್ತು ಮಾಡ್ತೀಯಾ? ಬೇಗ ಬಂದು ಅಪ್ಪಂಗೆ ಪಾಯಸ ತಗೊಂಡೋಗಿ ಕೊಡು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್.
ಯಜಮಾನರು ಬಂದಿದ್ದಾರಾ? ಇಲ್ಲ, ಇವತ್ತು ಬರಲ್ಲ. ಒಂದು ಕಾಲ್ ಓಕೆ, ಮಾಡ್ತೀನಿ. ಮಾಡಿ. ಸರ್ ನಮಸ್ಕಾರ ಸರ್. ನಮಸ್ಕಾರ. ಯಾರು? ಕೃಷ್ಣಪ್ಪ ಮಾತಾಡ್ತಿದ್ದೀನಿ. ಹಾ, ಹೇಳಿ ಕೃಷ್ಣಪ್ಪ. ಆಫೀಸಿಗೆ ತಾವು ಬರಲ್ವಂತೆ. ಹಾ, ಹೌದು. ಮಗನ ಎಕ್ಸಾಮ್ಗೆ ಫೀಸ್ ಕಟ್ಟಬೇಕಾಗಿತ್ತು. ಒಂದು 10,000 ರೂಪಾಯಿ ಬೇಕಾಗಿತ್ತು ಸರ್. ತಿಂಗಳ ಸಂಬಳದಲ್ಲಿ ಹಿಡ್ಕೊಂಬಿಡಿ. ಆಯ್ತು, ಮನೆಗೆ ಬಂದು ತಗೊಂಡೋಗಿ. ಸರಿ ಸರ್. ರಾಘವ್, ಯು ಡೋಂಟ್ ವರಿ. ಸಬ್ ರಿಜಿಸ್ಟ್ರಾರ್ ಚಂದ್ರಕಾಂತ್ ನನ್ನ ಕ್ಲೋಸ್ ಫ್ರೆಂಡೇ. ದೊಡ್ಡ ಲ್ಯಾಂಡ್ ಡೆವಲಪರ್ಸ್ ಎಲ್ಲ ಅವನಿಗೆ ತುಂಬಾ ಚೆನ್ನಾಗಿ ಲಿಂಕ್ ಇದ್ದಾರೆ. ನೋಡಿ, ನಾನು ಹೇಳಿದ್ರೆ ಇಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ರಾಘವ್, ಸೆಕ್ಯೂರಿಟಿ ಏಜೆನ್ಸಿ ಆರ್ಡರ್ಸ್ ಏನೇನಿದೆ ಅದನ್ನೆಲ್ಲ ನಿಮಗೆ ಕೊಡಿಸ್ತೀನಿ. ಓಕೆ? ಥ್ಯಾಂಕ್ ಯು. ಸರ್, ಯಾರು? ನಾನು ಕೃಷ್ಣಪ್ಪ ಸರ್. ಕಮಲಿ ರೀ, ಕೃಷ್ಣಪ್ಪ ಬಂದಿದ್ದಾರೆ, ಕೂರ್ಸಿ ಕಾಫಿ ಕೊಡು. ಆಯ್ತು. ನಮಸ್ಕಾರಮ್ಮ. ನಮಸ್ತೆ, ಬನ್ನಿ ಕುತ್ಕೊಳ್ಳಿ. ಸೂರ್ಯಪ್ರಕಾಶ್, ಆ ಆರ್ಡ್ರು ನಮಗೆ ಸಿಗಬೇಕು. ಆದಷ್ಟು ಬೇಗ ಅವ್ರಿಗೆ ಇನ್ಫಾರ್ಮ್ ಮಾಡಿ. ನಾಳೆನೇ ಕಾಲ್ ಮಾಡಿ ಹೇಳ್ತೀನಿ ಅವನಿಗೆ. ಥ್ಯಾಂಕ್ ಯು. ನಿಮಗೇನು ಸಿಗಬೇಕೋ ಅದು ಸಿಗುತ್ತೆ. ಅಯ್ಯೋ, ಇದೆಲ್ಲ ಯಾಕೆ ಮೇಡಮ್? ಪರವಾಗಿಲ್ಲ, ತಗೊಳ್ಳಿ. ಒಂದು ನಿಮಿಷ ಬಂದೆ. ಎಲ್ಲಿ? ಬೇಗ. ಸೂರ್ಯಪ್ರಕಾಶ್, ನಿಮ್ಮ ಕಮಿಷನ್ ತಗೊಳ್ಳಿ. ಸೋ ನೈಸ್. ಥ್ಯಾಂಕ್ ಯು. ನಾನು ಬರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನೈಸ್ ಮೀಟಿಂಗ್ ಯು. ಬನ್ನಿ. ಓಕೆ ಓಕೆ, ಬಾಯ್. ತಗೊಳ್ಳಿ ಕೃಷ್ಣಪ್ಪ. ತುಂಬಾ ಉಪಕಾರ ಆಯಿತು ಸರ್. ಇರಲಿ, ನಿಮ್ಮ ಸಹಾಯ ನಾನು ಯಾವತ್ತೂ ಮರೆಯಲ್ಲ. ಪರವಾಗಿಲ್ಲ. ಮತ್ತೇನಾದ್ರು ಹಣ ಬೇಕಾದ್ರೆ ಸಂಕೋಚ ಇಲ್ದಿರ ಕೇಳಿ. ಆಯಿತು ಸರ್, ಬರ್ತೀನಿ ಸರ್. ಹೋಗಿ ಬನ್ನಿ. ಹೇಳಿದ್ನಲ್ಲ ಹೇಮಾ, ನೀನು ಇಂಡಿಯಾಗೆ ಬರ್ತಿದ್ದ ಹಾಗೆ 500 ಎಕರೆ ಜಮೀನು ನಿನ್ನ ಹೆಸರಿಗೆ ರಿಜಿಸ್ಟರ್ ಆಗುತ್ತೆ ಅಂತ. ಥ್ಯಾಂಕ್ ಯು ಚಂದ್ರು. ಅಟ್ ಎನಿ ಕಾಸ್ಟ್ ಇದು ತಪ್ಪು ಹೋಗ್ಬಾರ್ದು. ಡೋಂಟ್ ವೆರಿ ಡಿಯರ್, ಯಾವುದೇ ಕಾರಣಕ್ಕೂ ಅದು ತಪ್ಪೋದಿಲ್ಲ. ಓಕೆ? ಥ್ಯಾಂಕ್ ಯು ಚಂದ್ರು. ಬಾಯ್ ಬಾಯ್. ಸೂರಿ, ಹೇಳೋ, ಏನಾಯ್ತು? ಡೋಂಟ್ ವರಿ ಚಂದ್ರು, ಈಗಾಗಲೇ ಅವಳು ನಮ್ಮ ಟ್ರ್ಯಾಕ್ನಲ್ಲೇ ಇದ್ದಾಳೆ. ಸೂರಿ, ಏನು ಮಾಡ್ತೀಯೋ ಹೇಗೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನನಗಂತೂ ಅವಳು ಪರ್ಮನೆಂಟ್ ಆಗಬೇಕು. ನೀನು ಅವಳು ಗಂಡನ ಸೆಕ್ಯೂರಿಟಿ ಏಜೆನ್ಸಿಗೆ ಹೊಸದಾಗಿ ಆರ್ಡರ್ಗಳನ್ನ ಕೊಡಿಸ್ತಾ ಇರು. ಆದಷ್ಟು ಬೇಗ ಅವಳು ನಿನ್ನವಳಾಗ್ತಾಳೆ. ಕಮಲಿ. ಇಲ್ಲೊಂದು ಸೈನ್ ಮಾಡಿ. ಸರ್. ಹಾಂ ಕೃಷ್ಣಪ್ಪ, ತಗೊಳ್ಳಿ. ಇಲ್ಲೊಂದು ಸೈನ್ ಹಾಕ್ಬಿಡಿ. ಸರ್. ಏನು ಹೇಳಿ? ಏನೂ ಇಲ್ಲ ಸರ್. ದುಡ್ಡೇನಾದರೂ ಬೇಕಾಗಿದೆ? ಇಲ್ಲ ಸರ್, ಇಲ್ಲ ಸರ್. ಊರಿಗೆ ಹೋಗಬೇಕಾಗಿತ್ತು, 2 ದಿವಸ ರಜಾ. ಅಷ್ಟೇ ತಾನೇ, ಹೋಗಿ ಬನ್ನಿ.
ಯಾಕೋ ಯಾಕೋ ಹೀಗೆ ಮಾಡಿದೆ? ನಾನೇನು ಮಾಡಲಿ ಚಿನ್ನು, ನಿನ್ನೆ ಸಡನ್ನಾಗಿ ನಿನ್ನನ್ನು ನೋಡಬೇಕು ಅಂತ ಅನ್ನಿಸ್ತು. ನಿನ್ನ ಗಂಡ ಅಡ್ಡ ಬಂದ, ವಿಧಿ ಇಲ್ಲದೆ ಅವನ್ನ ಮುಗಿಸ್ಬೇಕಾಯ್ತು. ನೀನೇನು ಹೆದರ್ಕೋಬೇಡ ಚಿನ್ನು, ಯಾರೇ ಕೇಳಿದ್ರು ಹಾರ್ಟ್ ಅಟ್ಯಾಕ್ ಅಂತಲೇ ಹೇಳಬೇಕು. ಡಾಕ್ಟರ್ ಸರ್ಟಿಫಿಕೇಟ್ ರೆಡಿ ಇದೆ ಚಿನ್ನು, ನೀನು ಯಾವುದಕ್ಕೂ ಹೆದರಬೇಡ, ನಾನು ನಿನ್ನ ಜೊತೆಗಿದ್ದೀನಿ. ಡೋಂಟ್ ವರಿ, ಕಳಿಸ್ಕೊಡ್ತೀನಿ. ಹಾಂ, ಹೇಳಿದ್ನಲ್ಲ ಕಳಿಸ್ಕೊಡ್ತೀನಿ ಅಂತ. ಕಳಿಸ್ಕೊಡ್ತೀನಿ. ಹಾಂ ಸರಿ, ಆಮೇಲೆ ಮಾಡ್ತೀನಿ. ನೀನು ಕಿಟ್ಟಿ ಅಲ್ವಾ? ಹೌದು. ನಾನ್ಯಾರು ಗೊತ್ತಾಯ್ತೇನೋ? ಸೂರಿ ಕಣೋ, ನಿನ್ ಕಾಲೇಜ್ ಫ್ರೆಂಡು. ಸೆಕ್ಯೂರಿಟಿ ಕೆಲಸ ಮಾಡ್ತಿದೀಯಾ? ಹೌದು. ಸರಿ ಹೋಯ್ತು. ಏನೋ ಹಾಗೆ ಗುರಾಯಿಸ್ತಾ ಇದೀಯಾ? ಇನ್ ಮುಂದೆ ನಾನು ಈ ಏಜೆನ್ಸಿಗೆ ಬಾಸ್. ನೀನು ಯಾವ ಬಾಸೋ? ನಿನ್ನ ಕೈ ಕೆಳಗೆ ನಾನು ಕೆಲಸ ಮಾಡ್ತೀನಿ ಅನ್ಕೊಂಡಿದೀಯಾ? ಇಲ್ಲ. ಓಹೋ, ನನ್ನ ಕೈ ಕೆಳಗೆ ಕೆಲಸ ಮಾಡೋದು ನಿನಗೆ ಅವಮಾನದ ಪ್ರಶ್ನೆನಾ? ನೋಡು, ನೀನ್ ಬೇರೆ ಎಲ್ಲೇ ಕೆಲ್ಸಕ್ಕೆ ಹೋದ್ರೂ ಕೂಡ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡಬೇಕು. ಅದೆಲ್ಲ ಇರ್ಲಿ, ಇದನ್ನ ತಗೊಂಡು ಹೋಗಿ ನೀನು ಕೆಲಸ ಮಾಡ್ತಿಲ್ಲ ಅಪಾರ್ಟ್ಮೆಂಟು, ಅಲ್ಲಿ 603 ಕಮಲಿ ಅಂತ ಇರ್ತಾರೆ. ಅವ್ರಿಗೆ ಇದನ್ನ ಮುಟ್ಸಿ ಬಂದು ನಿನ್ನ ಸಂಬಳ ಸೆಟ್ಲ್ ಮಾಡ್ಕೊಂಡು ಹೋಗು. ಅದಕ್ಕೆ ಇನ್ನು ಉದ್ಧಾರ ಆಗಿಲ್ಲ. ತಗೊಳ್ಳಿ, ನಿಮ್ಮ ಹೊಸ ಬಾಸ್ ಕೊಟ್ರು. ಎಲ್ಲ ಜೀವಿಗಳಿಗೂ ಪಂಚೇಂದ್ರಿಯಗಳನ್ನು ಕೊಟ್ಟಿರೋ ದೇವರು ಮನುಷ್ಯರಿಗೆ ಮಾತ್ರ 6ನೆಯ ಇಂದ್ರಿಯವನ್ನು ಕೊಟ್ಟಿದ್ದಾನೆ, ಶ್ವಾಸ. ರಸ, ರೂಪ, ಸ್ಪರ್ಶ, ಶಬ್ದ, ಆರನೆಯ ಇಂದ್ರಿಯವೇ ಬುದ್ಧಿಶಕ್ತಿ. ಕಾಮ, ಕ್ರೋಧ, ವಿರೋಧ ಇವುಗಳನ್ನು ಅನುಭವಿಸೋಕೆ ಆಸೆ ಪಡೋ ಮನುಷ್ಯ 6ನೇ ಇಂದ್ರಿಯವನ್ನು ಉಪಯೋಗಿಸೋಕೆ ಮರೆತು ಬಿಡ್ತಾನೆ. ತಮ್ಮ ಅಗತ್ಯಗಳಿಗಾಗಿ ಬೇರೆಯವರ ಅಗತ್ಯಗಳನ್ನು ಕಿತ್ಕೋಬಾರದು ಅಂತ ಅವನಿಗೆ ತೋಚೋದೇ ಇಲ್ಲ. ಇಲ್ಲಿ ಪ್ರತಿಯೊಬ್ಬರೂ ತಮ್ಮ ಅಗತ್ಯಗಳನ್ನು ಮಾತ್ರ ನೋಡ್ತಾರೆ. ಆ ಅಗತ್ಯದ ಪ್ರಮಾಣ ಮೀರಿದಾಗ ಬೇರೆಯವರನ್ನು ತುಳ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾನೆ. ಒಳ್ಳೆಯವನಿಗೆ ಸಿಗಬೇಕಾದ ಮರ್ಯಾದೆ, ಅಂತಸ್ತು, ಸಂತೋಷ ಎಲ್ಲವನ್ನೂ ಕೆಟ್ಟವನು ಅನುಭವಿಸ್ತಾ ಹೋಗ್ತಿರ್ತಾನೆ. ನಿಯತ್ತಾಗಿ ಸತ್ಯವಾಗಿ ಬಾಳಬೇಕು ಅಂತ ಯೋಚಿಸೋರೆಲ್ಲ ಅದೃಷ್ಟ, ಸಮಯ, ಪಾಪಾಪುಣ್ಯ, ದೇವರು ದಿಂಡ್ರು ಅಂತ ಯಾವುದಾದ್ರೂ ಮಾತಿಗೆ ಗುಲಾಮರಾಗಿ ಕೆಟ್ಟವನು ಅನುಭವಿಸಬೇಕಾದ ಕಷ್ಟ, ಬಡತನ, ದುಃಖ, ನೋವು ಎಲ್ಲವನ್ನೂ ಒಳ್ಳೆಯವನು ಅನುಭವಿಸ್ತಾನೆ. ಅದನ್ನು ಯೋಚಿಸಿ ನೋಡಿದಾಗ 6ನೇ ಇಂದ್ರಿಯವನ್ನು ಪ್ರತಿಯೊಬ್ಬರೂ ಉಪಯೋಗಿಸಿದ್ರೆ ತಪ್ಪು ಕಡಿಮೆ ಆಗುತ್ತೆ ಅಂತ ನನಗನ್ನಿಸ್ತು. ಅದನ್ನು ನಾನು ಉಪಯೋಗಿಸ್ತೆ.
ಶೂಟ್. 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 ನಮ್ ರಾಜೇಶ ಏನಪ್ಪ ತಪ್ಪು ಮಾಡ್ದ? ತಪ್ಪು ಮಾಡಿದ್ದು ರಾಜೇಶನಪ್ಪ ಮೂರ್ತಿ. ನಿನ್ನ ಬ್ಯಾಟರಿ ಫಾರ್ಮುಲಾನ ಮೂರ್ತಿ ಕದ್ದು VK ಕಂಪನಿಗೆ ಮಾರ್ದ. ಆ ತಪ್ಪಲ್ಲಿ ರಾಜೇಶನ ಪಾಲು ಇದೆ. ಅವತ್ತೇ ಅವನು ಅವರಪ್ಪನ ತಡೆದಿದ್ರೆ ತಪ್ಪನ್ನ ಸರಿ ಮಾಡಬಹುದಾಗಿತ್ತು. ಆದರೆ ರಾಜೇಶನ ಆಸೆ ಅದನ್ನ ತಡೆದು ಬಿಡ್ತು. ಅವನು ಯಾರಿಗೋಸ್ಕರ ಆ ತಪ್ಪನ್ನು ಮಾಡಿದ್ನೋ ಅವನನ್ನು ಕಳ್ಕೊಂಡು ನರಳಿ ನರಳಿ ಸಾಯಬೇಕು ಅನ್ನೋ ಕಾರಣಕ್ಕೆ ರಾಜೇಶ್ ನನ್ನ ಮುಗಿಸಿಬಿಟ್ಟೆ. ಅಪ್ಪ, ನಾನೇನ್ ತಪ್ಪು ಮಾಡಿದೆ? ನಿನ್ನ ವಿಷಯದಲ್ಲಿ ತಪ್ಪು ಮಾಡಿದ್ದು ನಾನೇ ಅಪ್ಪ. ಅವತ್ತು ರಾತ್ರಿ ಮಾನ್ಯ ದೇವರಾಜ್ ಹತ್ರ ತನ್ನ ಬಾಯ್ ಫ್ರೆಂಡ್ಗೋಸ್ಕರ ಯಾವುದೋ ಡೀಲ್ ವಿಷಯ ಮಾತಾಡ್ತಿದ್ಲು. ಆದರೆ ಆ ಬಾಯ್ ಫ್ರೆಂಡ್ ನೀನೇ ಅಂತ ನನಗೆ ಗೊತ್ತಿರಲಿಲ್ಲ. ಶೂಟ್ ಲೆಫ್ಟ್. ಗನ್ ಕೊಡು. ಗೋ ಅಪ್. ದೇವರಾಜ್ ದುಡ್ಡನ್ನ ನೀನು ವಾಪಸ್ ಕೊಟ್ಟು ಮಾನ್ಯ ತಪ್ಪನ್ನ ನೀನು ಸರಿ ಮಾಡಿದೆ. ಹಾಗಾಗಿ ನೀವಿಬ್ಬರು ಉಳ್ಕೊಂಡ್ರಿ. ಶಂಕರು, ನೀನು ನನ್ನ ಮಗ ಅಂತ ಪ್ರೂವ್ ಮಾಡಿಬಿಟ್ಟೆ. ಇಂಥ ತಪ್ಪುಗಳು ಎಲ್ಲರ ಜೀವನದಲ್ಲೂ ನಡೆಯುತ್ತೆ. ಹಾಗಂತ ಎಲ್ಲರೂ ಗನ್ ತಗೊಳಕ್ಕಾಗತ್ತಾ? ಹೇಳಪ್ಪ. ಇಲ್ಲ. ನಿಮ್ಮ ಜೊತೆಯಲ್ಲಿರೋರು ತಪ್ಪು ಮಾಡಿದ್ರೆ ಅದನ್ನು ತಡೀರಿ ಅಂತ ಹೇಳ್ತಾ ಇದ್ದೀನಿ. ಮಕ್ಕಳು ತಪ್ಪು ಮಾಡಿದ್ರೆ ಹೆತ್ತವರು ತಡಿಬೇಕು. ಗಂಡ ತಪ್ಪು ಮಾಡಿದ್ರೆ ಹೆಂಡತಿ ತಡಿಬೇಕು. ಹೆಂಡತಿ ತಪ್ಪು ಮಾಡಿದ್ರೆ ಗಂಡ ತಡಿಬೇಕು. ಒಂದು ಕುಟುಂಬ ತಪ್ಪು ಮಾಡಿದ್ರೆ ಸಂಬಂಧಿಕರು ತಡಿಬೇಕು. ಒಬ್ಬ ಲೀಡರ್ ತಪ್ಪು ಮಾಡಿದ್ರೆ ಸಮಾಜ ಅವನನ್ನು ತಡಿಬೇಕು. ತಡೆ ಇದ್ರೆ ತಪ್ಪುಗಳು ತಾನಾಗೇ ಕಡಿಮೆ ಆಗುತ್ತೆ. ಈಗ ನೀನು ನನ್ನ ತಡೆದಿದ್ದೀಯ. ಇನ್ನು ಮುಂದೆ ನನ್ನಿಂದ ಯಾವ ತಪ್ಪುಗಳು ಆಗೋಕೆ ಸಾಧ್ಯ ಇಲ್ಲ. ಹ್ಯಾಪಿ ಬರ್ತ್ಡೇ ಶಂಕರ. ಹ್ಯಾಪಿ ಬರ್ತ್ಡೇ. ಅಪ್ಪ, ಅಪ್ಪ, ಅಂಕಲ್. ಅಯ್ಯೋ ದೇವ್ರೆ. ಅಂಕಲ್, ಅಂಕಲ್, ಅಪ್ಪ, ಅಂಕಲ್, ಅಪ್ಪ, ಜೀವನದಲ್ಲಿ ಎಲ್ಲರೂ ಎಲ್ಲದಕ್ಕೂ ಆಸೆ ಪಡಿ. ನಿಮ್ಮ ಆಸೆಗೂ ಕನಸಿಗೂ ಲಿಮಿಟೇ ಇರಬಾರ್ದು. ನಿಮ್ಮ ಕನಸು ಒಳ್ಳೆಯ ಗುರಿ ಸಾಧನೆಗಿರಬೇಕೆ ಹೊರತು ದುರಾಸೆ ಆಗಬಾರ್ದು. ಕನಸು ಗುರಿಯಾದಾಗ 4 ಜನರಿಗೋಸ್ಕರ ಬದುಕಬೇಕು ಅನಿಸುತ್ತೆ. ಅದೇ ಕನಸು ದುರಾಸೆಯಾದಾಗ ನಮಗೋಸ್ಕರ ಮಾತ್ರ ಬದುಕಬೇಕು ಅನಿಸುತ್ತೆ. ಅಂಥ ಒಂದು ಬದುಕನ್ನು ಯಾವತ್ತೂ ಯಾವ ಪರಿಸ್ಥಿತಿಯಲ್ಲೂ ಬಾಳೋಕೆ ಆಸೆ ಪಡಬೇಡಿ. ನಿಮ್ಮ ಕನಸಿನ ಗುರಿ ಮುಟ್ಟೋಕೆ ಯಾವ ಸಂದರ್ಭದಲ್ಲೂ ಇನ್ನೊಬ್ಬರನ್ನ ತುಳ್ಕೊಂಡು ಹೋಗಬೇಡಿ. ಅದರಿಂದ ನೀವು ಪಡ್ಕೊಳ್ಳೋ ಲಾಭಕ್ಕಿಂತ ಅವರು ಕಳ್ಕೊಳ್ಳೋದು ತುಂಬಾ ದೊಡ್ಡದಾಗಿರುತ್ತೆ. ನಿಮ್ಮ ಕನಸಿನ ಗುರಿ ಮುಟ್ಟೋಕೆ ನೀವು ಪಡೋ ಕಷ್ಟದಲ್ಲಿ ಬರೋ ಕಣ್ಣೀರು ನಿಮ್ಮದಾಗಿರಲಿ. ಅದು ಬೇರೆಯವರ ಕಣ್ಣೀರು ಆಗದೆ ಇರೋಂಗೆ ನೋಡ್ಕೊಳ್ಳಿ.